ನಮ್ಮ ಮಡೆನೂರು ಮನು ಎಂಟ್ರಿ ಇತ್ತಲ್ಲ, ಐ ಥಿಂಕ್ ತುಂಬಾನೇ ಎಕ್ಸ್ಕ್ಲೂಸಿವ್. ಈ ತರದ ಅದ್ದೂರಿ ಎಂಟ್ರಿ ಅದು ಮೊದಲನೇ ಸಿನಿಮಾದಲ್ಲಿ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಡೀತಾ ಇರೋದು ನಿಮ್ದೆ ಅನ್ಸುತ್ತೆ. ಹ್ಯಾಟ್ಸ್ ಆಫ್, ಜೋರ್ ಚಪ್ಪಾಳೆ ಬರಬೇಕು. ಅವರ ಚೊಚ್ಚಲ ಸಿನಿಮಾದ ಈ ಥೀಮ್ ಬೇಸ್ಡ್ ಎಂಟ್ರಿ ನಮ್ಗೆಲ್ರಿಗೂ ತುಂಬಾನೇ ಖುಷಿ ಕೊಡ್ತು. ಸೊ ನಮ್ಮ ಸಿನಿಮಾ ತಂಡವನ್ನ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಹಿಡಿಯೋದು ಸಿನಿಮಾದ ಟೀಸರ್ ನ ಎಲ್ಲರೂ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಟೀಸರ್ ನ ನಿಮಗೋಸ್ಕರ ಪ್ಲೇ ಮಾಡ್ಬೇಕು ಅಂತಿದೀವಿ. ತೋರ್ಸೋಣ ಎಲ್ರಿಗೂ. ಎಸ್, ಕುಲದಲ್ಲಿ ಹಿಡಿಯೋದು ಸಿನಿಮಾದ ಟೀಸರ್ ಪ್ಲೀಸ್. ನಮ್ಮ ಸಿನಿಮಾ ತಂಡದವರು ಹಾಡಿದ್ರೆ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಅಂತ. ಸೊ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಕನ್ನಡ ಇಂಡಸ್ಟ್ರಿಯ ಭಟ್ರು ಯೋಗರಾಜ್ ಭಟ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಮನಮೂರ್ತಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆಯೇ ನಮ್ಮ ಸಿನಿಮಾದ ನಿರ್ಮಾಪಕರು ಸಂತೋಷ್ ಸರ್, ಹಾಗೆಯೇ ನಿರ್ದೇಶಕರು ನಮ್ಮ ರಾಮನಾರಾಯಣ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈಗ ನಮ್ಮ ಬೇರೆ ಸಿನಿಮಾ ತಂಡದವ್ರನ್ನ ಕರೀತೀನಿ. ಅದಕ್ಕಿಂತ ಮುಂಚೆ ಈ ಹಾಡನ್ನ ನೀವೆಲ್ಲರೂ ಸೇರಿ ಒಂದು ಲೈನ್ ಹಾಡಬೇಕು. ತಬಲಾ ನಾಣಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನಾವು ನೋಡಿದೀವಿ, ಬಟ್ ನೀವು ಜಾಯಿನ್ ಆಗಿ. ಸೊ ಈ ಒಂದು ಹಾಡು ಡೆಫಿನೆಟ್ಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೋಗ್ಬಿಟ್ಟ ಅಂತ ಸಖತ್ತಾಗಿತ್ತು, ನಾವಂತೂ ಎಂಜಾಯ್ ಮಾಡಿದ್ವಿ. ಈಗ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಇದೇ ಹಾಡನ್ನ ಹಾಡ್ತಾರೆ. ಸರ್, ನಿಮ್ಗೆ ಆಲ್ರೆಡಿ ಲಿರಿಕ್ಸ್ ಗೊತ್ತಿರುತ್ತಲ್ವಾ, ಈಸಿಯಾಗಿ. ಸರ್, ತಮಟೆ ಕೊಡಿ ಸರ್ ಪ್ಲೀಸ್. ಬೇಡನಾ? ಓಕೆ. ಸೊ ಸರ್ ರೆಡಿನಾ? ಇದೇ ಹಾಡು ವೇದಿಕೆ ಮೇಲೆ ಇರುವ ಗಣ್ಯರು ಹಾಡ್ತಾರೆ. ನೀವು ಓಕೆ ಅಂದ್ರೆ ಚಪ್ಪಾಳೆ ತಪ್ಪಬೇಕು. ಓಕೆ. ಎಲ್ರಿಗೂ ನಮಸ್ತೆ 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 ನಮಸ್ತೆ. ಗುರು ಓಡಾಡಬಾರ್ದಮ್ಮ ಹಂಗೆ. ಯಾಕೆ ನಮ್ ಪೈಕಿ ಒಬ್ಬ ಹೋಗ್ಬಿಟ, ನಮ್ ಯೋಧೆ ಲೋಕ ಬಿಟ್ಬಿಟ, ಸಿಂಕೆ ಟಾಟ ಹೇಳ್ಬಿಟ, ಏಕ್ದಮು ಚಟ್ಟ ಏರ್ಬಿಟ, ಹಾಕು ತಮಟೆ ಎರಡೇಟು ಎತ್ತಿಕ್ಕು ಸ್ಟೆಪ್ಪು ಬಂದಾಟು. ಇದು ಪಲ್ಲವಿ. ಸರ್, ನೆನ್ನೆ ನಿಂತ್ಕೊಂಡಿತ್ತು ಬಾಡಿ, ಇವತ್ತು ಮೈಕೊಬಿಡ್ತು. ಬೆಳಗ್ಗೆ ಇತ್ತು ಉಸಿರು ಪುಸುಕ್ಕಂತ ಹೊಂಟೋಗ್ಬಿಡ್ತು. ಕೊಟ್ಟ ಭಗವಂತ ಒಂದು 500 ವರ್ಷ ಕೊಡಬಾರ್ದ? ನಾವು ಹೊಟ್ಟೆಲಿದ್ದಾಗ್ಲೇನೆ ಕೈಗೊಂದು 50 ಲಕ್ಷ ಇಡಬಾರ್ದ? ಬಾಡಿ ಬದುಕೋದಂತೂ ಒಂದೇ ಡೌಟು, ಬ್ಯಾರೆದೆಲ್ಲ ಓಕೆ. ಸಾವೇ ಕೊಡಂಗಿದ್ರೆ ಯಾರು ಹುಟ್ಟಿಸ್ಬೇಕು? ಯಾಕೆ? ನಮ್ದು ನಿಮ್ದು ಇನ್ಯಾವ ಲೆಕ್ಕ? ನಮ್ ಏನೇ ಡಾಕ್ಟರ್ ಹೋಗ್ಬಿಟ್ಟ, ಯಾರನ್ನ ಹೋದ್ರೆ ಫೋನ್ ಮಾಡಿ ಹಿಡ್ಕೊಂಡ್ಬರ್ತೀವಿ ನಾವು ಬ್ಯಾಂಕ್ ಸೆಟ್. ಹಾಕು ತಮಟೆ ಎರಡೇಟು ಎತ್ತಿಕ್ಕು ಸ್ಟೆಪ್ಪು ಬಂದಾಗ ಶುರು ಆಗಿದ್ದು ನನ್ನ ಮತ್ತೆ ಮನೋ ದೋಸ್ತಿಗೆ. ನಾನು ಜಿ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ರೆ ಏನೋ ಒಂದು ಮ್ಯಾಜಿಕ್ ಮಾಡಿ ಕೂರಿಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೊಂದು ಮಾತು ಹೇಳಿದ್ದೀನಿ, ಸಿನಿಮಾ ಬಾಡಿ ಕಣ ನೀನು, ತುಂಬಾ ಅಂದ್ರೆ ತುಂಬಾ ಲೋಕಲ್ ಘಮ ಇದೆ, ಒಂದು ಘಮ್ಲಿದೆ ನಿನ್ನಲ್ಲಿ, ತುಂಬಾ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ ದನಿ, ನಿನ್ನ ಆಕಾರ. ಅವಾಗ ನನಗಿಂತ ಜಾಸ್ತಿ ಇತ್ತು ಅವನಿಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯರನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ದಂಪತಿಗಳು ವಿದ್ಯಾ ಅವರು. ಇವರು ಎಂಥ ಸರ್ಜನ್ರು ಅಂದ್ರೆ, ಈ ಟಿವಿಗೆ ಕರೆಕ್ಟ್ ಆಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದ್ರೆ ನಾನು ಕಂಡ ಅತ್ಯಂತ ಸರ್ಜನ್ರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರಿಗೆ ಈ ಹಾಡು
ಹೋದಾಗ ಅಥವಾ ತಂಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸ್ ಅನ್ನೇ ನೋಡ್ತಿದ್ದೆ ನಾನು. ಏನು ಅಂದ್ರೆ ಬಗೆಹರಿತಿಲ್ಲ ಅವರಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಬಟ್ ಸರ್ ಯಾವಾಗಲೂ ಏನಾದ್ರು ನೀವು ಬರ್ದಾಗ ಫಾರ್ ಎಕ್ಸಾಂಪಲ್ ಈ ಸಾಂಗ್ ನೀವು ಸುಮ್ಮನೆ ಕರಿಯೋಕೆ -1 ಹಾಕೊಂಡು ಪಿಯಾನೋ ನುಡಿಸಿದ್ರೆ ಅದೇನೋ ಒಂಥರ ಕೇಳುತ್ತೆ, ಏನೋ ಒಂಥರ ಫೋಕ್ ಮಾಸ್ ಸಾಂಗ್ ಆ ಥರ ಅನ್ಸ್ಬೋದು. ಬಟ್ ಸರ್ ಯಾವಾಗ್ಲೂ ಇದು ಯಾವಾಗೂ ಆಗುತ್ತೆ, ಸಾಹಿತ್ಯ ಬಂದ ಮೇಲೆ ಆ ಸಾಂಗ್ ಇನ್ನೊಂದು ಫ್ಲೇವರ್ ತಗೊಂಡ್ಬಿಡುತ್ತೆ, ಅದು ಇನ್ನೊಂದು ಡೈಮೆನ್ಷನ್ ತಗೊಂಡ್ಬಿಡುತ್ತೆ. ಇದಕ್ಕೂ ಹಂಗೇನೆ ಆಯ್ತು. ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಕೇಳಿದ್ರೆ, ಇನ್ನು ಫಿಲ್ಮ್ ಅಲ್ಲಿ ನೋಡಿದ್ರೆ, ನಾ ಇನ್ನೂ ನೋಡಿಲ್ಲ ಬಟ್ ನಂಗೆ ಗೊತ್ತು ಲಿರಿಕಲ್ ವಿಡಿಯೋಯಿಂದ, ಇದು ಆಕ್ಚುಲಿ ಒಂದು ಎಂಜಾಯ್ಮೆಂಟ್ ಸಾಂಗ್ ತರ ಇರ್ಬೋದು. ಬಟ್ ಇದು ತುಂಬಾ ಫೀಲಿಂಗ್ ಸಾಂಗ್, ಕರೆಕ್ಟ್, ತುಂಬಾ ಫೀಲಿಂಗ್ ಸಾಂಗು. ಅಂಡ್ ಯಾರೋ ಹೀರೋ ಇರ್ತಾರೆ, ಅದ್ರ ಬಗ್ಗೆ ತುಂಬಾ ಲೈಟ್ ಹಾರ್ಟೆಡ್ ವೇನಲ್ಲಿ ಅವ್ರು ಹೇಳಿರೋದು. ಸೊ ಹೇಳಿದಾಗ ಇವರು ನನ್ಗೆ ಗೊತ್ತಿತ್ತು ಇದು ಏನೋ ಡಿಫ್ರೆಂಟ್, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಸಾಂಗ್ ಲಿರಿಕ್ಸ್. ಸೊ ಅದು ಹೇಗೋ ಮಾಡಿದ್ರಿ, ಏನಾಗುತ್ತೆ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು. ಅದು ಇನ್ನೊಂದು 10 ಸ್ವಲ್ಪ ಇನ್ನೊಂದು 15 days ಅಲ್ಲಿ ಬರಬಹುದು. ನಾನು ಮನೋಮೂರ್ತಿ ಅವ್ರನ್ನ ಈ ಟೋಟಲ್ ಅವರ ಮ್ಯೂಸಿಕಲ್ ಜರ್ನಿನ ಹತ್ತಿರದಿಂದ ನೋಡಿದವನು. ನಾವೆಲ್ಲ ಒಟ್ಟಿಗೆ ಮುಂಗಾರಮಳೆ ಮಾಡೋ ದಿನಗಳಿಂದ ಇದುವರೆಗೂ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದ್ಸತಿ ಸಿಗ್ತೀವಿ. ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್ ಅಂದ್ರೆ. ನಾನು ಫಸ್ಟ್ ನಿಮ್ಗೆ ವಿಶ್ ಮಾಡ್ತೀನಿ ಸರ್, ನಮ್ಗೆಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್. ಅಲ್ಲಿಂದ ಇನ್ನೊಬ್ರು ಸಂಜೆ ಸರ್ಜನರನ್ನ ತುಂಬಾ ಹುಡುಕಾಡಿ ಮಾಡಿ ಮೊನ್ನೆ ಹಿಡ್ಕೊಂಡ್ಬಂದ ರಾಮಣ್ಣ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗ ಇಡೀ ಟೀಮಲ್ಲಿ ನಾನು ಒಬ್ಬರ ಕೊರಕೆ ಅಂತ ಕಾಣುತ್ತೆ. ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವನ್ನ ನೋಡಿದ್ರೆ ಯಾರಾದ್ರು ಕೊರಕೆ ಇರ್ತೀರ ಸರ್, ಕೈ ಇರ್ತೀರ ಯಾರು ನೋಡೋಣ? ಸಾಧ್ಯವೇ. ನಾನು ನೋಡಿದ್ರೆ ಎಲ್ಲ ಕೈ ಇದ್ವು ಸತಿ ಹಿಂಗ್ಬಿಟ್ಟು ನೋಡೋಲ್ಲ. ರಾಮಣ್ಣ ಮತ್ತೆ ನಾನು ಒಂದು 1.5 ತಿಂಗಳ ಹಿಂದೆ ಇರ್ಬೋದಲ್ವಾ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡ್ ಮಾಡ್ಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ರಿಂದ ಅವ್ರಿಗೆ ಗೊತ್ತಾಯ್ತು ಫೈನಲ್ ಹಿಂಗ್ ಬರುತ್ತೆ ಅನ್ನೋ ಒಂದು ಅಂದಾಜಲ್ಲಿ. ಸರ್ ಈ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶೌಧನಕ್ಕೆ ಬ್ಯಾಂಡ್ ಸೆಟ್ ತರೋದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನ ಕುಣಿಸಿದ್ರು. ಅವ್ರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡ್ಬೇಕು, ಬೇಡ ಅಂದ್ರೆ ಇನ್ನೊಂದು ನಂತರ ಇಮ್ಮಿಡಿಯೇಟ್ ಆಗಿ ಮನೋಜ್ ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಹಾಡೇ ರೆಡಿ ಆಗಿತ್ತು. ರಿಲೀಸ್ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ ನ ಎನರ್ಜಿ, ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೆ ಒಂದು ಸಂತೋಷ ಆಗುತ್ತೆ. ನನ್ಗೆ ತುಂಬಾ ಇಷ್ಟ ಆಗಿದೆ ಆರ್ಕೆಸ್ಟ್ರಾ ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡ್ಕೊಂಡು ಸೈಕಲ್ ಹಾಕೊಂಡು ಬಂದಂತ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ದೆ ಕಣ, ಈ ಬುದ್ಧಿ ನಿನ್ ಕೊನೆವರೆಗೂ ಇರ್ಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾನೇ ಸರ್ ಜಾಯ್ನ್ ಆದ್ರು. ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನು. ಅವರ ಪಕ್ಕ ನಾಣಿ ಸರ್, ಕರಿಸುಬ್ಬು, ಈ ಹಲವಾರು ದಿಗ್ಗಜರನ್ನ ಗುಡ್ಡೆ ಹಾಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ನಂತರ ರಿವೀಲ್ ಮಾಡ್ತಾರೆ. ಇನ್ನ ಬಾಕಿ ಚನ್ನಪಟ್ಟಣದವ್ರ ಸ್ನೇಹಿತರು ಹೊಸದಾಗಿ ಹಾಡಾಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿ ಅವರ ಒಬ್ಬ ಚಾಲಕ ಆಯ್ತ, ಅವನ ಹೆಸರು ಬೇಡ, ಅವನು ನಂಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ವೇದಿಕೆ. ಮನೋಮೂರ್ತಿ ಸರ್, ಜಯಂತ್ ಕಾಯ್ಕಿಡಿ ಸರ್ ನನ್ನ ಚಿತ್ರೀಕರಣ ನೋಡಕ್ಕೆ ಮಡಿಕೇರಿಗೆ ಬಂದಿದ್ರು. ನಾನು ಮನಸ್ಸಲ್ಲೇ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದ್ರು, ಸೆಟ್ಟಲ್ಲಿ ಊಟ ಮಾಡಿದ್ರು. ಅವನು ಎಕ್ಸ್ಪರ್ಟ್ ಡ್ರೈವರ್ ಮನೋಜ್ ಸರ್. US ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರುಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತಿವ್ರು. ನಾವು ದಿನ ಓಡ್ತಾ ಇದ್ರು, ಕಾರು ತೊಳಿತಾರಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆ ಬಂದಿದ್ರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ್ದಾನೆ. ಇಲ್ಲ
ಅವನನ್ನ ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ ಮನೋಜ್ ಅವರು ಜಯಂತ್ ಕಾಯ್ಕಿಣಿಯವ್ರ ಮಗ ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರ್ಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ, ಮನುಷ್ಯ ಹೋದ್ರು ಮೊಬೈಲ್ ಗೊತ್ತಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ, ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ 3ರಿಂದ 5 ಹೆಂಡ್ತಿರಂತ ಇದು ಇವ್ರು ಆಡಿಷನ್ ಮಾಡಿ ತಗೋಬೇಕಿತ್ತೆ ನಾವು ಅವಾಗ. ತುಂಬಾ ನಂಬ್ಬಿಟ್ರು. ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು ಯಾರು ರೆಡಿ ಇಲ್ಲ ಅವನ್ನ ತಗೋಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರಿಯರು ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಗೊತ್ತಾಗ್ತಿಲ್ಲ. ನನಗ್ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟ್ ಅದ? ಅವಾಗ ಇವರು ಗಾಬರಿನ ನೋಡಿದಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅನ್ಕೊಂಡಿದ್ದೆ. ಸರಿ ಹೋಗಿ ಮಾಡಿದ್ದೀನಿ. ಇವಾಗ ಗೊತ್ತಾಗ್ತಿದೆ ಈ ಲಿರಿಕ್ಸ್ ಅದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸಡನ್ ಆಗಿ ಅದಾಗಿದ್ದು. ಸೊ ಇವಾಗ ಗೊತ್ತಾಯ್ತು ಸರ್, ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂದ್ರೆ ಅವರ ಸರ್ 5 ಹೆಂಡತಿ ಇರೋರು. ನೋಡಿ ಗೊತ್ತಾಗಿದ್ದು, ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಅವನ್ ಹೊಟ್ಟೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಅವನೊಂದು ತುಂಬಾ ದೊಡ್ಡ ಸ್ಪೆಸಿಮನ್. ಅವನು ಇವರು ಅರ್ಜೆಂಟ್ USA ಹೋಗ್ಬೇಕು. ಅಶೋಕ ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೆಂಗೂ ಕಾಯ್ತಿರ್ತಾನೆ ಡ್ರೈವರ್ ಅಂತ ಆಚೆ ಬಂದಿದ್ದಾರೆ. ಫ್ಲೈಟ್ ಮಿಸ್ ಆದ್ರೂ ಸಿಕ್ಕಿಲ್ಲ. ನಾವು ಹುಡುಕಾಡ್ಬಿಟ್ಟು ಈಗಿನ ಡ್ರಾಪ್ ಮಾಡಿದಾನೆ. ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಇಲ್ಲ. ಅವನು 1.5 ತಾಸು ಇಡೀ ಹೋಟೆಲ್ ಹುಡ್ಕಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಏನು ಮಾಡಿದ್ರೆ ಸಿಗ್ಲಿಲ್ಲ. ಕೊನೆಗೆ ಎಲ್ಲ ಬ್ಯಾಗ್ ಅದರಲ್ಲೇ ಇದೆ, ಪಾಸ್ಪೋರ್ಟ್ ಅದರಲ್ಲೇ ಇದೆ ಕಾರಲ್ಲಿ. ಎಲ್ಲ ನೋಡಿದ್ರೆ ಆ ಕಾರ್ ಹಿಂದ್ಗಡೆ ಹೊರಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ನು. ನಾನು ಇವನು ನೀವಿದೆ ಅಲ್ಲ, ನಾವು 3 ಜನ, ಇವನು ಮತ್ತೆ ಜಯಂತ್ ಅನ್ಸುತ್ತೆ, ಅಪ್ ಅಂಡ್ ಡೌನ್ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಹುಡ್ಕೊಂಡು ಹಿಂಗೆ. ಆಮೇಲೆ ಸಡನ್ ಆಗ ಸಂಪತ್ ನಂಗೆ ಎದ್ಬಿಟ್ಟು ಹಿಂಗ್ ನೋಡಿ, ಸಂಪತ್ ಇಲ್ಲಿದ್ದೀರಾ ನೀವು? ಆವಾಗ ಹುಡುಕ್ತಿದ್ವಿ. ನೋಡ್ದೆ ಸರ್ ನಾನು ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಹಂಗೆ ಅಪ್ ಅಂಡ್ ಡೌನ್ ಹಿಂಗೇನೆ ಅವ್ರು ಎಷ್ಟೋಗಿದೆ. ಅವನ ನಂತರ ಇನ್ನೊಬ್ರು ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಅದೊಂದು ದೊಡ್ಡ ಅನರ್ಖ್ಯ. ನರಸಿ ಅಂತ ಅವರಿಗೂ ನಮ್ಮನ್ನ ಆತ ನಿರ್ಮಾಪಕ ಆದ ಅಂತ ಕೇಳಿದ್ರೆ ಸಂತೋಷ. ಇಲ್ಲೇ ಇದ್ದಾರೆ ಹೀಗೆ ಅವನಿಗೆ ಸಲ್ಲಿಸ್ತೇನೆ. ಹಾಗೇನೆ ನಾನು ಸುಮಾರು ಕಡೆ ಬರೀತೇನೆ. ಯಾರಾದ್ರೂ ಈ ಅಭಿಚೂರಿ ಅಂತ ಕರೀತಾರೆ, ಮರಣ ವಾರ್ತೆ ಇದ್ದಾಗ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂತ ಬರೆದು ಹಾಕ್ತೀನಿ ಫೇಸ್ಬುಕ್ ಇತ್ಯಾದಿಗಳಲ್ಲಿ. ಅದನ್ನ ಅನ್ಸುತ್ತೆ ಸಾವಲ್ಲ ಇದು ನಿಮ್ ಹುಟ್ಟು ಅಂದ್ರೆ ಅವತ್ತಿಂದ ಅವನು ಆಕ್ಚುಲಿ ಮೆಮೊರೀಸ್ ಅಲ್ಲಿ ಬದುಕ್ತಾ ಹೋಗ್ತಾನೆ ಒಬ್ಬ ಹೋದ ವ್ಯಕ್ತಿ. ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಜವಾದ ಹಾಡಬೇಕು ಅಂತ ಬಹಳ ದಿವಸ ನಾನು ಅನ್ಕೊಂಡಿದ್ದೆ. ಅದು ಈ ಸಿನಿಮಾಗೆ ಅಂಟಿ ಬಂದಿದ್ದು. ನನ್ನ ಪುಣ್ಯ ಬರೆದಂಥ ಪ್ರತಿಯೊಬ್ಬರಿಗೂ, ನನ್ನ ತಂಡದ ಸದಸ್ಯನ ಇವ್ರಿಗೂ, ಕರ್ಕೊಂಡಿರೋ ಎಲ್ರಿಗೂ ನನ್ನ ನಮನ ಮತ್ತೆ ಧನ್ಯವಾದ. ಕೇಳಿ ಆನಂದಿಸಿ ಚಿತ್ರಣ ಬದುಕಿಸಿ. ಒಬ್ಬ ಹೊಸಬ ಬದುಕಿದ ಅಂದ್ರೆ ಎಷ್ಟೋ ದಿನಗಳವರೆಗೆ ಅದೊಂದು ಪುಣ್ಯದ ಕಾರ್ಯ ಹೇಗೋ ಬರ್ತಾನೆ ಇರುತ್ತೆ. ಎಲ್ಲ ನಿಮ್ ಕೈಲಿದೆ. ಮನನ ಬದುಕಿ ಇಡೀ ತಂಡವನ್ನು ಬದುಕಬೇಕಾಗಿ ಖಂಡಿತನಾಗಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸ್ಟೋರಿ ಇವರು ಮತ್ತೆ ರಾಮನಾರಾಯಣ್ ಅವರು ಫಸ್ಟ್ ಟೈಮ್ ನಾನು ಜೊತೆ ಕೆಲಸ ಮಾಡ್ತಿರೋದು. ನನ್ನ ಕೈಯಲ್ಲಿ ಒಂದು 5 ಜನಕ್ಕಿಂತ ಕಮ್ಮಿ ನಾನು ಎಣಿಸ್ಬೋದು. ಯಾರು ಅಂದ್ರೆ ಇದು ಇಂಟೆಲಿಜೆಂಟ್ ಇನ್ ಟ್ಯೂನ್ ಸೆಲೆಕ್ಷನ್ ಮತ್ತೆ ಮ್ಯೂಸಿಕಲಿ ಇಂಟೆಲಿಜೆಂಟ್. ಯುವರಾಜ್ ಭಟ್ ಅವರು, ನಾಥೇಳಿ ಚಂದ್ರಶೇಖರ್, ವಿಲನ ಪ್ರಕಾಶ್. ಇವಾಗ ಆ ಲಿಸ್ಟ್ಗೆ ನಾನು ರಾಮನಾರಾಯಣ್ ಆಡ್ ಮಾಡ್ಬೋದು. ಹೀಗೇನೆ ಟ್ಯೂನ್ ಸೆಲೆಕ್ಷನ್ ರೆಕಗ್ನೈಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇದು ಫೋಕ್ ಸಬ್ಜೆಕ್ಟ್ ನನಗೆ ಸೆಕೆಂಡ್ ಫೋಕ್ ಸಬ್ಜೆಕ್ಟ್. ಇದು ಓನ್ಲಿ ಸೆಕೆಂಡ್. ಫಸ್ಟ್ ಒನ್ ಆಗಿದ್ದು ಏನು ಇವಾಗ 18 years ಆಯ್ತು.
ಮಾತಾಡ್ ಮಲ್ಲಿಗೆ, ಅದಾದ್ಮೇಲೆ ಇದೆ ಕುಲದಲ್ಲಿ ಕೀಳು ಯಾವುದು, ಇದು ಬೇರೆ ತರ ಫೋಕ್ ಸಬ್ಜೆಕ್ಟ್ ಇದು. ಸೊ ನಾನು ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಮಾಡೋಕ್ಕೆ ನಿಮ್ ಸಪೋರ್ಟ್ ಬೇಕು. ಕುಲದಲ್ಲಿ ಕೀಳು ಯಾವುದು ಹೊಸ ಹೀರೋ ಆಲ್ಮೋಸ್ಟ್ ಹೊಸ ಹೀರೋ ಅಂತ ಹೇಳ್ಬೋದು. ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದೆ, ಅದರಲ್ಲಿ ನಾವೇ ಇಂಟ್ರೊಡ್ಯೂಸ್ ಮಾಡ್ತಿರೋದು. ನಮ್ಮ ಖುಷಿ, ನಿಮ್ದೆಲ್ಲ ಸಪೋರ್ಟ್ ಬೇಕು. ನೀವೇ ಎಕ್ಸ್ಪೆಕ್ಟ್ ಫಿಲ್ಮ್, ಗುಡ್ ಫಿಲ್ಮ್ ನೀವೇ ಎಕ್ಸ್ಬೇಕು. ನಾವೇನೋ ಮಾಡ್ತೀವಿ ಒಳ್ಳೆ ಕಾಂಟೆಂಟ್, ಬಟ್ ಆಡಿಯನ್ಸ್ ನೀವೇ ಬಂದು ಎಕ್ಸ್ಬೇಕು, ಆವಾಗಲೇ ಅದು ಹಿಟ್ ಆಗೋದು. ಥ್ಯಾಂಕ್ ಯು. ಡೆಫಿನೆಟ್ಲಿ ಧನ್ಯವಾದ ಸರ್. ಜೊತೆಗೆ ಸಾಕ್ಷಾತ್ ಬ್ಯಾಂಡ್ ಅವ್ರ ತರಾನೇ ಕಾಣಿಸ್ತಿರೋಂತ ನಮ್ಮ ತಬ್ಲಾ ನಾಣಿ ಸರ್, ಹೇಗೆ ಮಾಡೋದು ಎಕ್ಸ್ಪೀರಿಯನ್ಸ್? ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರೂ ನಮಸ್ಕಾರ. ಇದು ಹಳೇ ನಾಟಕದ ಕಂಪನಿ ಇರ್ತಲ್ಲ, ಆ ತರ ಒಂದು ತಂಡ. ನಮ್ಮ ಬಾಸ್ ಅವ್ರ ತಂಡದ ಅಧ್ಯಕ್ಷರು ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನು ಮಾಡ್ಬೇಕಪ್ಪ, ಚೆನ್ನಾಗಿರುತ್ತೆ ಮಾಡೋದು. ತುಂಬಾ ಖುಷಿ ಆಯ್ತು. ಮನಮೂರ್ತಿ ಸಾರ್ಗೆ ಇದು ಹೊಸ ಜನ, ಅದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ. ಇಂಥ ಅದ್ಭುತವಾದ ಹಾಡನ್ನ, ಟ್ಯೂನ್ ಮತ್ತೆ ರಿದಮ್ನ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ನಮ್ಮ ಆರ್ಕೆಸ್ಟ್ರಾ ಒಂದು ಸಾಂಗ್ ಆಯ್ತು. ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಾವು ಒಂಥರ ತವ್ರ ಮನೆಯಿಂದ ಬಂದಂಗ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಆ ಟೈಮಲ್ಲಿ ಕಾಯ್ತಾ ಇದ್ವಿ ರಿಲೀಸ್ ಆದಾಗ. ಲೇಡೀಸ್ ಸೋಲೆ ಬರುತ್ತೆ, ಜೆಂಟ್ಸ್ಗೆ ಮತ್ತೆ ರಾಜ್ಯೋತ್ಸವಕ್ಕೆ, ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು, ಡ್ಯುಯೆಟ್ ಯಾವ್ದು ಬರುತ್ತೆ ಅಂತ. ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸ್ತೆ ಎಲ್ಲ ಸ್ಟೇಜ್. ಖಂಡಿತ ನಮ್ಮ ಆರ್ಕೆಸ್ಟ್ರಾ ಎಲ್ಲ ಇದೆಯಲ್ಲ, ನಾವು ಅಲ್ಲಿಂದನೇ ಬಂದವರು, ಅದು ಒಂದು ಸೆನ್ಸ್ ಇರುತ್ತೆ ಆರ್ಕೆಸ್ಟ್ರಾದವ್ರಿಗೆ. ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ. ಏನಪ್ಪಾ, ಹೌದಾ? ಥ್ಯಾಂಕ್ ಯು. ನಮಗೂ ಖುಷಿ, ಯಾಕಂದ್ರೆ ನಾವು ಅಲ್ಲಿಂದನೇ ಬಂದವರು, ಆ ಫೀಲ್ಡ್ ಇಂದಾನೆ ಬಂದವರು. ಅತ್ರಿಯವರ ಆರ್ಕೆಸ್ಟ್ರಾದಲ್ಲಿ ನನ್ನ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೆ, ಜಿ.ವಿ. ಅತ್ರಿಯವರ ತಂಡದಲ್ಲಿ. ಅವ್ರದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು. ಪಿ.ವಿ. ಶ್ರೀನಿವಾಸ್. ಈ ಸಿನಿಮಾಗೆ ಸರ್ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀವು, ತುಂಬಾ ಖುಷಿ ಆಯ್ತು ನನಗೆ. ಬಲವಾದ ಟೀಮ್ ಅನ್ನು ಕಟ್ಟಿದ್ದಾರೆ. ನಾರಾಯಣ್ ಸರ್ ಜೊತೆಲಿ ಫಸ್ಟ್ ಪಿಕ್ಚರ್ ನಮಗೆ ಕಾಂಬಿನೇಷನ್ ಇದೆ. ಆಮೇಲೆ ಮನು ಅಂತೂ ಬಿಡಿ, ಅವ್ನ ಟೈಮಿಂಗೇ ಇಲ್ಲ, ಅಷ್ಟು ಕಾಡ್ಬಿಟ್ಟಿದ್ದಾನೆ ನನ್ನಂತ. ಕಾಂಬಿನೇಷನ್ ಮಾಡ್ಬೇಕಣ್ಣ ಪ್ಲೀಸ್ ಅಣ್ಣ. ಕತೆ ಕೇಳಿದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸಿನಿಮಾದಲ್ಲಿ. ಬರೀ ಸಾಂಗ್ ಅಲ್ಲ, ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ. ಅವರೆಲ್ಲ ಯೂಟ್ಯೂಬ್ ನಲ್ಲಿ ಒಳ್ಳೆ ರಾಜರು. ಅವರೆಲ್ಲ ಕೈ ಐತೆ ಒಂದ್ಸರಿ, ಕಾಲಲ್ಲ ಕೈ. ಸೋಷಿಯಲ್ ಮೀಡಿಯಾ ಬಾಂಧವರಿಗೆ ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು. ತುಂಬಾ ಚೆನ್ನಾಗಿತ್ತು ನಮ್ಮ ಟೀಮು. ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ತಬಲಾ ನಾಣಿ ಹೋಗ್ಬಿಡಿ ಈ ಸಿನಿಮಾದ ತಮಟೆ ನಾಣಿ ಆಗೋಯ್ತು. ಅಲ್ಲೂ ಮಾತಾಡ್ತಾ ಇದ್ರು, ಏನ್ ಸರ್ ಹಿಂಗ್ ನುಡಿಸ್ತೀರ ತಮಟೆ ಅಂತ. ನಮ್ಗದು ಆಸೆ. ಅಂತ ಪಾತ್ರನೇ ಸಿಕ್ತು. ತುಂಬಾ ಖುಷಿ ಆಯ್ತು. ಒಳ್ಳೆ ಪಾತ್ರ, ಸಖತ್ ಎಂಜಾಯ್ ಮಾಡಿದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಸುಮಾರು ಜನ ಆತರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈಗ ವೇದಿಕೆಗೆ ಇನ್ನೇನು 2 ನಿಮಿಷದಲ್ಲಿ ತಬ್ಲಿ ರಾಣಿ ಅವರು ಬರ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಟಿ ಅಂತ ಹಾಕೊಂಡ್ಬಿಡಿ ಸರ್. ತಮಟೆ ಜೊತೆಗೆ ತಬ್ಲಾ ಎರಡು ಬಂದ್ಬಿಡುತ್ತೆ. ಆಮೇಲೆ ಟ್ರಾವೆಲ್ಸ್ ಎಲ್ಲ ಫೋನ್ ನನ್ಗೆ ಬರಕ್ ಶುರು. ಅರೆ ವಾ, ನೋಡಿದ್ರಾ ಇಲ್ಲೇ ಇಷ್ಟು ಕಾಮಿಡಿ ಇದೆ ಅಂದ್ರೆ ಸಿನಿಮಾ ಏನ್ ಹೆಂಗಿರ್ಬೇಡ. ಡೈಲಾಗ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಒಬ್ಬ ಆನಂದ್ ಪ್ರಿಯ ಅವರ ಸರ್, ಆನಂದ್ ಪ್ರಿಯ ಸರ್ಗೆ ಇಲ್ಲಿಂದ ನಮಸ್ಕಾರ. ಇದಾರ ಸರ್? ಬನ್ನಿ ಸರ್, ದಯವಿಟ್ಟು ವೇದಿಕೆಗೆ ಬಂದಿದ್ದಾರ? ಸರ್ ನಿಮ್ ಮುಂದೆ ಇರ್ಬೇಕಲ್ವಾ ಸರ್? ಎಲ್ಲೇ ಮನೆ ಕಾಯ್ತಾರೆ ಹಿಂದೆ. ಇಸ್ಲಾವುದ್ದೀನ್ ಸರ್, ನೀವು ವೇದಿಕೆಗೆ ಬರಬೇಕು. ನಾವು ಡ್ಯಾನ್ಸ್ ಆಡ್ತಾ ಇದ್ವಿ. ಆ ಡ್ಯಾನ್ಸ್ ಆಡಿ ಕರೆಯೋಣ ಅನ್ನೋಷ್ಟರಲ್ಲಿ ಹಂಗೆ ಮಾತುಕತೆ ಶುರು ಆಗಿದೆ. ತುಂಬಾ ಚೆನ್ನಾಗಿದೆ. ಅದು ನನ್ನ ಕ್ಯಾರೆಕ್ಟರ್ ನಲ್ಲಿ ಇದೆ, ಅದು ಝಲಕ್. ಅದು ಒಬ್ಬ ಇನ್ಸ್ಪೆಕ್ಟರ್ ಮನೆಗೆ ಹಾವಿಡಿಯಕ್ಕೆ ಹೋಗಿರ್ತೀವಿ. ಯಾರ ಮನೆಗೆ ಹಾವಿರುತ್ತೆ ಹಿಡಿಯೋದು ನಾವು. ಆತರ ಒಂದ್ಸರಿ ಆತರ ಸನ್ನಿವೇಶ ಬಂದಾಗ ನಾನು ಇನ್ಸ್ಪೆಕ್ಟರ್ ಕೇಳ್ತೀನಿ. ಪಾಪ ಅವರು ಮಾಮೂಲಿ ಡ್ರೆಸ್ ಅಲ್ಲಿ ಇರಲ್ಲ, ಅಲ್ಲಿ ಸ್ಟೇಷನ್ ಡ್ರೆಸ್ ಅಲ್ಲಿ ಇರ್ತಾರೆ. ಮರೇ ನಿಮ್ ಯಜಮಾನ್ ಕರಿ ಅಂತ. ಲೈ ನಾನೇ ಕೂಡ ಇನ್ಸ್ಪೆಕ್ಟರ್ ಅಂತ. ಸಾರಿ ಸಾಕು ಗೊತ್ತಾಗಿಲ್ಲ, ಡ್ರೆಸ್ ಅಲ್ಲಿ ಇರ್ಲಿಲ್ವಲ್ಲ, ಗೊತ್ತಾಗಿಲ್ಲ ನನಗೆ. ಈ ಮಧ್ಯದಲ್ಲಿ ಒಂದು ಸೀನಲ್ಲಿ ಹೋಗುತ್ತೆ, ತುಂಬಾ ಒಳ್ಳೆ ಸೀನು. ಅವ್ರನ್ನ ಕೇಳ್ತೀನಿ ನಾನು, ಸರ್ ಪ್ರಶ್ನೆ ನಿಮ್ಗೆ ಇನ್ಸ್ಪೆಕ್ಟರ್ ಏನು
ಎಂತೆಂತ ದೊಡ್ಡ ದೊಡ್ಡ ಕಣ್ಣು ಹಿಡಿದಿದ್ದಾರೆ ಆ ಹಿಡಿಯಕ್ಕಾಗಲಿಲ್ಲ ಅವನು ನನಗೆ ಸಂತೋಷ ಇದೆ ಕುಕ್ಕೆ ಹೋಗಿ ಬನ್ನಿ ಸರಿ ಹೋಗುತ್ತೆ ಈಗೆಲ್ಲ ಅಲ್ಲಲ್ಲೇ ಡಿಸೈನ್ ಆಗಿದೆ ಎಷ್ಟು ಚೆನ್ನಾಗಿ ಬಂತು ಸೀನ್ ಅಂದ್ರೆ ಅಲ್ಲಿ ನಮ್ಮ ಪ್ರೊಡಕ್ಷನ್ಸು ನಮ್ಮ ವೈಟ್ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ನಮಗಾಗಲೇ ಗೊತ್ತಾಗುತ್ತೆ ಈ ಲೈನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಅಲ್ಲಿ ರಿಸಲ್ಟ್ ಸಿಕ್ಬಿಡ್ತದೆ ಅವ್ರ ಮುಖಗಳು ನೋಡಿದಾಗ ಇದಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ ಸರ್ ಸೂಪರ್ ಆಗಿದೆ ಡೈಲಾಗ್ ಎಲ್ಲ ಕ್ಯಾರೆಕ್ಟರ್ಗೂ ಚೆನ್ನಾಗಿದೆ ದಯವಿಟ್ಟು ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಹಾಡನ್ನ ಕೇಳಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ ಇಸ್ಲಾ ಬಗ್ಗೆ 2 ಮಾತು ಹೇಳಲೇಬೇಕು. ಈ ಕಥೆ ಬರೆಯೋದಕ್ಕೆ ಮೊದಲು ಕೂತಿದ್ದು ನಾನು ಮನೋ ಜೊತೆ ಅದನ್ನ ಎಷ್ಟು ಚೆನ್ನಾಗಿ ಫೈನ್ ಟ್ಯೂನ್ ಮಾಡಿ ಹಿಂಗಾದ್ರೆ ಹಿಂಗಾಗ್ಬೇಕು ಅಂತ ನನಗೆ ರಾಮನಾರಾಯಣ್ಗೆ ಕೊಬ್ಬರಿ ಎಣ್ಣೆ ಬಿಟ್ಟು ರೆಡಿ ಮಾಡಿದ್ದೆ ಇಸ್ಲಾ. ಅವರಿಗೊಂದು ದೊಡ್ಡ ನಾನು ಕಂಡ ಕೆಲವು ಪ್ರತಿಭಾವಂತ ಬರಹಗಾರರು ಕಥೆಗಾರರು ಇಸ್ಲಾ ಕೂಡ ಒಬ್ಬ. ನೀನು ತಡೆದ್ರೆ ನನ್ ಖುಷಿ ಕಾಣುತ್ತೆ. ಹಾಗೆ ಆನಂದ ರೀಡಿಂಗ್ ಕೊಟ್ಟಾಗ ಅದು ಎಷ್ಟು ನಕ್ಕಿದೀವೋ ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ ಬಹಳ ಜನರಿಗೆ ಗೊತ್ತಿರ್ತದೆ. ನಾವೆಲ್ಲ ಡಾಕ್ಟರ್ ಅಂತ ಕರೆಯೋದು ಅವರ ಅಣ್ಣನ. ನನ್ನ ಇಷ್ಟದ ಬರಹಗಾರರು ನಾಗೇಂದ್ರ ಪ್ರಸಾದ್ ಅವರ ತಮ್ಮ ಅಲ್ಲ. ಮೋಲ್ಡ್ ನೋಡಿದ್ರೆ ಗೊತ್ತಾಗ್ಬೇಕು ನಂಗೆ. ಹಂಗಿಲ್ಲ ಅವನಿಗೂ ನನ್ನ ವೈಯಕ್ತಿಕ ಧನ್ಯವಾದ. ತುಂಬಾ ಬರಹಗಾರರ ಕೊರತೆ ಇದೆ ಅಂದಾಗೆಲ್ಲ ಎಲ್ಲೋ ಒಂದ್ ಕಡೆ ಬೆಳಕ್ ತರ ಕಾಣಿಸುತ್ತೆ ನಮ್ಮ ಊರು. ನಾವು ಸಿಕ್ಕಿರಲ್ಲ, ಸುಮ್ಮನೆ ಹೇಳ್ಬಿಡ್ತೀವಿ ಬರೆಯೋರಿಲ್ಲ ಅಂತ. ಅವ್ರ ಅಪರೂಪದ ಬರಹಗಾರ ಆನಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ತಂಡದ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಈಗ ಸಿನಿಮಾದ ನಿರ್ದೇಶಕರಿಗಿಂತ ಮುಂಚೆ ಮೊದಲಾಗಿ ಮಾಧ್ಯಮದವರಿಗೆ ತುಂಬಾ ವಂದನೆಗಳು. ಜೊತೆಗೆ ನಮ್ಗೆ ಇವತ್ತು ಸಪೋರ್ಟ್ ಮಾಡ್ತಿರೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಟಿಸ್ಟ್ ಆಗಿರುವಂತ ತುಂಬಾ ಜನ ಬಂದಿದ್ದಾರೆ. ತುಂಬಾ ಫೇಮಸ್ ಆರ್ಟಿಸ್ಟ್ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿನ್ನೆ ಫೋನ್ ಮಾಡಿ ಬನ್ನಿ ಅಂದ ತಕ್ಷಣ ಬಂದಿದ್ದೀರಾ. ಸೊ ಟೈಮ್ ಮಾಡ್ಕೊಡ್ದು ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಮೊದಲಾಗಿ ಈ ಸಿನಿಮಾ ಮೊದಲನೇ ಸಿನಿಮಾ ನನಗೆ ಕುಲದಲ್ಲಿ ಕೀಳೆ ಆಗೋದು. ಅದಕ್ಕೆ ಕಾರಣಕರ್ತರೇ ನಮ್ಮ ಯೋಗರಾಜ್ ಸರ್. ಅವ್ರನ್ನ ನಾವು ಗುರುಗಳು ಅಂತಾನೆ ಕರಿತೀವಿ ಹಿಂದೆ. ಸೊ ಅವ್ರು ಇರೋದಕ್ಕೆ ಈ ಸಿನಿಮಾ ಮಾಡ್ತಾ ಇರೋದು. ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ದು ಮನುವಿಂದ ಆದ್ರೂ ಆಮೇಲೆ ಅದು ಟೇಕ್ ಆಫ್ ಆಗಿದ್ದೆ ನಮ್ಮ ಯೋಗರಾಜ್ ಸರ್ ಇಂದ. ಸೊ ಅದ್ಭುತವಾದ ಒಂದು ಲೈನ್ಗಳು ಕೊಟ್ಟಿದ್ದಾರೆ ಈ ಸಾಂಗ್ ಅಲ್ಲಿ. ಸೊ ಅದಕ್ಕೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿರುವಂತ ನಮ್ಮ ಮನಮೂರ್ತಿ ಸರ್ಗೆ ಮತ್ತೆ ಯೋಗರಾಜ್ ಸರ್ಗೂ ತುಂಬಾ ಧನ್ಯವಾದಗಳು ಸರ್. ಸೊ ಇಂತ ಒಂದು ಏನ್ ಈ ಸಾಂಗ್ ಅಲ್ಲಿ ಆ ಲೈನ್ ಕೇಳ್ತಿದ್ರೆ ಒಂದು ಅಳುನು ಇದೆ, ನಗುನು ಇದೆ. ಅದ್ ನೋಡುವಾಗ ಒಂಥರ ಕಾಮಿಡಿ ತರ ಇದ್ರು ಅದ್ರ ಲೈನ್ಗಳು ತುಂಬಾ ಸೀರಿಯಸ್ ಆಗಿದೆ. ಸೊ ಕೇಳ್ತಾ ತುಂಬಾ ನಿಮ್ಗೆ ಅರ್ಥ ಆಗ್ಬೋದು. ಅದು ತುಂಬಾ ಲಿರಿಕ್ಸ್ ಆ ಲೆವೆಲ್ಗೆ ಒಂದು ಅದ್ಭುತವಾಗಿ ಕೊಟ್ಟಿರುವಂತ ಯೋಗರಾಜ್ ಸರ್ಗೆ ಸೊ ಮೊದಲಾಗಿ ಎಲ್ಲರೂ ಕ್ಲಾಪ್ಸ್ ಮಾಡ್ಲೇಬೇಕು. ಸೊ ಇಂಥ ಲೈನ್ಗಳನ್ನ ಕೊಡಕ್ಕೆ ನನ್ನ ಪ್ರಕಾರ ನಾವು ಯೋಗರಾಜ್ ಸರ್ ಬಿಟ್ರೆ ಇನ್ಯಾರು ಆತರ ಲೈನ್ಗಳು ಕಾಮಿಡಿಯಾಗಿ ಸೀರಿಯಸ್ ಆಗಿ ಹೇಳುವಂತ ಲೈನ್ಗಳನ್ನ ಯೋಗರಾಜ್ ಸರ್ ಬಿಟ್ರೆ ಇನ್ಯಾರು ಬೇರೆಯವ್ರು ಕೊಡಕ್ ಚಾನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ. ಇದು ಮೊದಲನೇ ಸಾಂಗ್ ಆದ್ರೂ ಇನ್ನೂ 2-3 ಸಾಂಗ್ ಇದೆ. ಅದರಲ್ಲಿ ಇನ್ನೂ ಅಂದ್ರೆ ತುಂಬಾ ಅದ್ಭುತವಾದ ಸಾಂಗ್ಗಳು ಬಂದಿದೆ. ನಾನು ಅದೇ ಪ್ರೊಡ್ಯೂಸರ್ ಆಗಿ ಯಾವುದೇ ಸಾಂಗ್ ಆದ್ರೂ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಕೊಳ್ತೀವಿ. ಬಟ್ ಆದ್ರೂ ಆಸ್ ಎ ಆಡಿಯನ್ಸ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಈ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಹೊರಗಡೆ ನಿಂತ್ಕೊಂಡು ನೋಡಿದಾಗ ನಮ್ಮ ಸಿನಿಮಾ ಚಿತ್ರೀಕರಣ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಅದ್ಭುತವಾದ ಸಾಂಗ್ಸ್ ಗಳು ಒಂದು 3 ಔಟ್ ಆಫ್ 5 ಸಾಂಗ್ಸ್ ಅಲ್ಲಿ ಔಟ್ ಆಫ್ 5 ಅಲ್ಲಿ ಒಂದು 3 ಸಾಂಗ್ಸ್ ಅಂತೂ ಇದಕ್ಕಿಂತ ಹೆಚ್ಚು ಒಂದು ಚೆನ್ನಾಗಿ ಕೇಳಿಸುತ್ತೆ ನಿಮ್ಮೆಲ್ಲರಿಗೂ. ಮತ್ತೆ ಸಕ್ಸಸ್ ಆಗುತ್ತೆ ಈ ಸಾಂಗ್ ಗಳಲ್ಲಿ. ಇನ್ನು 2-3ನೇ ಸಾಂಗ್ಗಳು ತುಂಬಾ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರಾಮ್ ನಾರಾಯಣ್ ಸರ್ ನಮ್ಮ ಸಿನಿಮಾಕ್ಕೆ ಒಂದು ದೊಡ್ಡ ಬಲವಾಗಿ ನಿಂತು ಎಲ್ಲಾ ಒಂದು ರೀತಿಯಲ್ಲೂ ಒಂದು ಸಮೂಲವಾಗಿ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸೊ ನಿಮ್ಮ ಟ್ಯಾಲೆಂಟ್ ಅವರಿಗೆ ಬರೀ ಅವರು ಡೈರೆಕ್ಷನ್ ಮಾತ್ರ ಅಲ್ಲ, ಅವರು ಎಷ್ಟೋ ಸಿನಿಮಾಗಳಿಗೆ ಡೈಲಾಗ್ಸ್ ಬರೆದಿದ್ದಾರೆ, ಮತ್ತೆ ಲಿರಿಕ್ಸ್ ಬರೆದಿದ್ದಾರೆ. ಅವ್ರ ಸಾಂಗ್ಗಳು ಇವಾಗ ಕೇಳಿದ್ರೆ ಇವರ ಬರೆದಿರೋದು ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ಅವರು ಯಾರಿಗೂ ಗೊತ್ತೇ ಆಗಿರಲ್ಲ ಈ ಸಾಂಗ್ ಅವ್ರು ಬರೆದಿದ್ದಾರೆ ಅಂತ. ಸೊ ಅದೇನೋ ಕನ್ನಡದಲ್ಲಿ ಎಲೆ ಮೇಲೆ ಕಾಯಿಗಳು ಅಂತಾರಲ್ಲ ಆ ತರ ಹಿಂದೆ ಇದ್ದಾರೆ. ಬಟ್ ಅವರು ನಿಜವಾಗ್ಲೂ ಈ ಸಿನಿಮಾದಿಂದ ಇನ್ನೂ ಒಂದು ಒಳ್ಳೆ ಯಶಸ್ಸು ಸಿಗ್ಲಿ, ಅವರು ಒಳ್ಳೊಳ್ಳೆ ಸಾಂಗ್ ಮಾಡ್ಲಿ, ಒಳ್ಳೊಳ್ಳೆ ಡೈರೆಕ್ಷನ್ ಮಾಡ್ಲಿ ಅಂತ ನನ್ನ ಒಂದು ಬಯಕೆ. ಸೊ
ನಾಣಿ ಸರ್ ನಮ್ಮ ಮನುಗೆ ತುಂಬಾ ಬಲ ಒಂದು ಈ ಈ ರೋಲ್ ಅಲ್ಲಿ ತುಂಬಾ ಬಲವಾಗಿ ಒಂದು ನಾವು ನಾಣಿ ಸರೇ ಬೇಕು ಅಂತ ಅಂದಿದ್ದು ಒಂದು ಒಳ್ಳೆ ಕೋಂಬೋ ಬೇಕು. ಮನುಗೆ ಒಂದು ಸಪೋರ್ಟಿವ್ ಆಗಿ ಒಂದು ಸೀನಿಯರ್ ಅಂದ್ರೆ ಸಪೋರ್ಟಿವ್ ರೋಲ್ ಅಲ್ಲಿ ನಾವು ತುಂಬಾ ಇಷ್ಟಪಟ್ಟಿದ್ದು ಕಾಮಿಡಿ ಮತ್ತೆ ಸೀರಿಯಸ್ ಎರಡೂ ಬರುವಂತ ಒಂದು ರೋಲ್ ಆಗಿರೋದ್ರಿಂದ ಸೊ ನಾಣಿ ಸರ್ನ ತಗೊಂಡು ಅವರ ಆ ಆಕ್ಟಿಂಗ್ ಅವರ ಒಂದು ಡೈಲಾಗ್ ಗಳನ್ನ ಕೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಅವ್ರ ಜೊತೆ ನಾವು ಸಿನಿಮಾ ಮಾಡ್ತಿದೀವಲ್ಲ ಅಂತ. ಸೊ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಕ್ಕೆ. ಸೊ ತುಂಬಾ ಆಕ್ಟರ್ಸ್ ಗಳು ಬಂದಿದ್ದಾರೆ ಮತ್ತೆ ಬರೆದಿರೋರಿಗೂ ಸೊ ಮತ್ತೆ ಹಿಂದೆ ಮತ್ತೆ ಮುಂದೆ ಮಾಡುವಂತ ಎಲ್ಲಾ ಕೆಲಸಗಳಿಗೂ ಸಪೋರ್ಟ್ ಮಾಡಿರುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮ ಆರ್ಟಿಸ್ಟ್ ಗಳಿಗೆ ಮತ್ತೆ ಯೂಟ್ಯೂಬರ್ಸ್ ಗಳಿಗೆ ಮತ್ತೆ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸರ್ ನಿಮ್ಮ ಮೇಡಮ್ ವಿದ್ಯಾ ಮೇಡಮ್, ನಮ್ಮ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರು ನಾನು ಹುಡುಕೊಂಡು ಚನ್ನಪಟ್ಟಣಕ್ಕೆ ಬಂದು ಈ ಒಂದು ಪಾತ್ರ ಇದೆ, ಈ ಒಂದು ಪಾತ್ರ ಮಾಡಬೇಕು ಅಂದ್ರೆ ನನ್ಗೆ ಬಹಳ ಖುಷಿ ಆಗುತ್ತೆ. ರಾಮನಾರಾಯಣ್ ಸರ್ ಬರ್ತಾರೆ ಜೊತೆಲಿ, ಅಂದ್ರೆ ಈ ಒಂದು ಚಿತ್ರದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಬಹಳ ಖುಷಿ. ಆದ್ರೆ ಆಕ್ಟಿಂಗ್ ಪಾತ್ರ ಮಾಡೋಕೆ ತುಂಬಾ ಎಂಜಾಯ್ ಮಾಡಿದೀವಿ. ಅದರಿಂದ ಈ ಒಂದು ಚಿತ್ರ ಎಲ್ಲ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿರ್ತೀನಿ. ಅದು ನಮ್ಮ ಫೇವರೇಟ್ ಪಿಕ್ಚರ್ ಅಲ್ಲಿ ಅದು ನಮ್ಮ ಮತ್ತೆ ಸರ್ ಇದ್ರಲ್ಲಿ ನಾನು ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ನನಗಂತೂ. ಥ್ಯಾಂಕ್ ಯು ಸರ್. ಕ್ಯಾರೆಕ್ಟರ್ ಪ್ಲೇ ಮಾಡಿ ಅವ್ರು ಏನ್ ಹೇಳ್ತಾರೆ ನೋಡೋಣ ಇಷ್ಟ ಸರ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅದು ಹೇಗೆ ನಾನು ಕನೆಕ್ಟ್ ಆಗಬೇಕಾದ್ರೆ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಹೇಳ್ತಾರಲ್ಲ, ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಬೆನ್ನಿಂದೆ ಏನೇನೋ ಒಳ್ಳೇದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಿರುತ್ತೆ ಅಂತ. ಸುಮ್ಮನೆ ನಾವು ಯಾವುದು ಹತ್ರ ಯೋಗರಾಜ್ ಸರ್ ಹತ್ರ ನಾನು ಯಾವುದು ನಮ್ಮ ಸಿನಿಮಾದು ಟೀಸರ್ನ ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋಗಿದ್ದು. ಅಲ್ಲಿ ಸರ್ ಪರಿಚಯ ಆಗಿದ್ದು. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕರ್ಬಿಟ್ಟು ಬಾಯ್ಲಿ ಇದು ಹೆಂಗಿದೆ ಹೇಳೋ ಕತೆ ಅಂತ ಒಂದು ಕತೆ ಹೇಳಿದ್ರು. ಸರ್ ಚೆನ್ನಾಗಿದೆ ಅಂತ ಹಂಗೆ ಮಾತಾಡ್ತಾ ಅದಾದ್ಮೇಲೆ ಅಲ್ಲೇ ಮನುಗ್ ಪರಿಚಯ ಮಾಡಿಸಿದ್ರು. ಅದಾದ್ಮೇಲೆ ಅಲ್ಲಿಂದ ಸಂತೋಷ್ ಸರ್ ಪರಿಚಯ ಆಯ್ತು. ಅದಾಗ್ತಾ ಹೋಗ್ತಾ ಒಳ್ಳೆ ಒಂದು ಕತೆ ಹಂಗೆ ಡೆವಲಪ್ ಆಗ್ತಾ ಹೋಯ್ತು. ಆಮೇಲೆ ರಾಮನಾರಾಯಣ್ ಸರ್ ಎಲ್ಲರೂ ಬಂದು ಹೆಂಗೆ ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವ್ ಹೇಳ್ತೀವಲ್ಲ ನಾವೇನೋ ಇದಕ್ಕೆ ಹುಡುಕ್ತಾ ಇರ್ತೀವಿ ಅಂತ. ಈಗ ಬಹುಶಃ ಈ ಸಿನಿಮಾ ಅದನ್ನೇ ಒಂದು ಎಂಟಿಟಿ ತರ ತಗೊಂಡ್ರೆ ಅದನ್ನು ಎಲ್ರು ಹುಡುಕ್ತಿತ್ತೇನೋ. ಸೊ ಕರೆಕ್ಟ್ ಆಗಿ ಒಬ್ಬೊಬ್ಬರಾಗಿ ಕರೆಕ್ಟ್ ಆಗಿ ಬಂದ್ ಸೇರ್ಕೊಂಡ್ರು. ಈ ಸಿನಿಮಾ ಉದ್ದೇಶ ನೋಡಿ, ಆ ಟೈಟಲ್ ಅನ್ನೇ ಗೊತ್ತಾಗ್ತಾ ಇದೆ. ಕುಲದಲ್ಲಿ ಕೇಳಿ ಹೌದು, ಇದಕ್ಕಿಂತ ಒಳ್ಳೇದು ಇನ್ನೇನ್ ಮಾಡಕ್ ಸಾಧ್ಯ ನಾವು ಸಮಾಜಕ್ಕೆ ಅಥವಾ ಇದು ಮಾಡೋದಕ್ಕೆ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಜೊತೆಲಿ ಇನ್ನೊಂದೇನೋ ಒಂದು ಪ್ರಶ್ನೆನೂ ಕೂಡ ಅಲ್ಲ. ಅದು ಕುಲದಲ್ಲಿ ಕೀಳು ಯಾವುದು ಅಂತ ಇರುತ್ತೆ. ಸೊ ಒಳ್ಳೆ ಸಿನಿಮಾ, ಎಲ್ಲರೂ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಎಲ್ಲರೂ. ಮನು ಅಂತೂ ಪಾಪ, ಆಮೇಲೆ ರಾಮನಾರಾಯಣ್ ಸರ್, ಭಟ್ರು, ಇಷ್ಟು ದಿಗ್ಗಜರು, ಸಂತೋಷ್ ಸರ್, ಎಲ್ಲರೂ ಪ್ರತಿಯೊಬ್ಬರು, ಆಮೇಲೆ ಮನೋಮೂರ್ತಿ ಸರ್, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಬ್ಯಾಕ್. ಸಚ್ ಎ ಲವ್ಲಿ ಸಾಂಗ್, ತುಂಬಾ ಚೆನ್ನಾಗಿ ನಾನಿ ಸರ್, ವೆಲ್ಕಮ್ ಸರ್. ಒಳ್ಳೇದಾಗ್ಲಿ, ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಆನೆಸ್ಟ್ ಆಗಿ ಮಾಡಿರೋದು, ಆಮೇಲೆ ಉದ್ದೇಶ ಅಷ್ಟು ಸ್ಪಷ್ಟವಾಗಿರ್ಬೇಕಾದ್ರೆ ಏನೋ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಒಳ್ಳೇದಾಗೇ ಆಗತ್ತೆ. ಸಿನಿಮಾ ಒಳ್ಳೇದಾಗ್ಲಿ. ಎಲ್ಲರೂ ನೀವು ಸಿನಿಮಾ ನಾವು ಸ್ವಲ್ಪ ಪ್ರಮೋಟ್ ಮಾಡಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಧನ್ಯವಾದ ಸರ್. ಒಂದು ಸಿನಿಮಾ ಆಗಿ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತೆ ಕಥೆ ಮತ್ತು ಚಿತ್ರಕಥೆ ಹಿಮ್ಸೆಲ್ಫ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆಗಳು ಕಥೆ ಎಲ್ಲ ಬರ್ತದೆ. ಆದ್ರೆ ಅವರ ಕಥೆಗೆ ಸಂಭಾಷಣೆ ಬರೆಯುವಂತ ಒಂದು ಅದೃಷ್ಟ ನನ್ನ ಪಾಲ್ತ, ಅದು ನನಗೆ ತುಂಬಾ ಖುಷಿ. ಹಾಗೆ ರಾಮನಾರಾಯಣ್ ಅವರು, ಅವರ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಇದು. ಅವರ ಟೈಸನ್ ಮತ್ತೆ ಕ್ರ್ಯಾಕು, ಈಗ ಕುಲದಲ್ಲಿ ಕೇಳಿ ಅವ್ರದ್ದು 3ನೇ ಸಿನಿಮಾ. ಅವರು ಕೂಡ ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಸಾಹಿತ್ಯ ಬರೆದಿದ್ರು ಕೂಡ ಅವರ ಸಿನಿಮಾಗೆ ಸಂಭಾಷಣೆ ಬರೆಯುವಂತ ಅವಕಾಶ ಮತ್ತೆ ನನಗೆ ಒದಗಿಸ್ಕೊಟ್ರು. ತುಂಬಾ ಖುಷಿ ಆಗ್ತದೆ. ಸಂಭಾಷಣೆಗೆ ಎಷ್ಟು ಪ್ರಬಲವಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ಅದು ಎಲ್ಲವನ್ನು ಮೀರಿ ಎಲ್ಲರನ್ನು ದಾಟಿ ಎಲ್ಲರ ಮನಸ್ಸುಗಳನ್ನ ತಟ್ಟುವಂತ ಒಂದು ಭಾವ. ಆ ತರದೊಂದು ಭಾವದ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಈ ಕುಲದಲ್ಲಿ ಕೇಳ್ಯಾವುದು ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂತದ್ದು, ಅಷ್ಟೇ ಎಂಟರ್ಟೈನ್ ಆಗಿರುವಂತದ್ದು. ಸೊ ಜೊತೆಗೆ ನಮ್ಮ ಮನು ಮೊದಲನೇದಾಗಿ ಒಬ್ಬ ನಾಯಕ ಲಾಂಚ್ ಆಗ್ತಿದ್ದಾನೆ ಅಂತಂದ್ರೆ ಆತ ಇಮೇಜ್ ಇಲ್ಲ, ಆ ಇಮೇಜ್ ನ ಕಟ್ಕೊಡುವಂತದ್ದೇ ಕಥೆ. ಆ ವ್ಯಕ್ತಿತ್ವ ಮತ್ತು ಪಾತ್ರ, ಆ ಪಾತ್ರಗಳನ್ನ ಆ ವ್ಯಕ್ತಿತ್ವವನ್ನ ಸಂಭಾಷಣೆ ಮೂಲಕನೇ ನಾವು ಕಟ್ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಸಾಕಷ್ಟು ಎಲ್ರು ಕುಂತು ಚರ್ಚೆ ಮಾಡಿ ಎಲ್ಲ ಮುಗಿದ್ಮೇಲೆ ಭಟ್ರ ಸರ್ ಜೊತೆ ಒಂದು ರೀಡಿಂಗ್ ಆಯ್ತು. ಅವರು ಬೆಳಗಾನ ಕೂರಿಸಿ ಮತ್ತೆ 6 ಗಂಟೆ ಬೆಳಕರಿಸಿದ್ರು. ಪೂರ್ತಿ ಎಲ್ಲ ಕೇಳಿ ಮತ್ತೊಂದಷ್ಟು ಕರೆಕ್ಷನ್ಸ್ ಹೇಳಿ ತಿದ್ದಿ ತೀಡಿ ಈ ಮಟ್ಟಕ್ಕೆ ತಂದಿದೀವಿ.
ಸೊ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ಅದು ಆಡಿಯನ್ಸ್ ಹೇಳೋದು. ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ತುಂಬಾ ಚೆನ್ನಾಗಿ ಬಂದಿದೆ, ಅದಂತೂ ಹೇಳೋಲ್ಲ. ಯಾಕಂದ್ರೆ ಸಿನಿಮಾ ಆಲ್ರೆಡಿ ನಾನು ನೋಡಿದೆ ಟೇಬಲ್ ಅಲ್ಲಿ, ತುಂಬಾ ಖುಷಿ ಆಯ್ತು. ಈ ತರದ ಒಂದು ಒಳ್ಳೆ ಔಟ್ಪುಟ್ ಅವಕಾಶ ಕೊಟ್ಟಂತ ಇಡೀ ತಂಡಕ್ಕೆ ಹಾಗೂ ನಿರ್ಮಾಪಕರಿಗೆ, ಭಟ್ರು ಸರ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ರಾಮನಾರಾಯಣ್ ಸರ್, ಸಿನಿಮಾ ಪೋಸ್ಟರ್ ಗಳನ್ನ ನೋಡಿದ್ರೆ ಒಂದ್ರಲ್ಲಿ ಒಂದು ರಗಡ್ ಲುಕ್, ಒಂದು ಕಡೆ ಲವ್ ಅಲ್ವಾ? ಪತ್ರಿಕಾ ಮಿತ್ರರಿಗೆ, ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ, ಎಲ್ಲರೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದಂತ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಬಂದಿದ್ದಾರೆ, ಬಾಬು. ನನಗೆ ಈ ತಂಡ ಎಲ್ಲ ಪರಿಚಯಗಳೇ, ಆದ್ರೆ ಯಾರ ಜೊತೆನೂ ಅಷ್ಟಾಗಿ ಒಡನಾಟ ಇರಲಿಲ್ಲ. ಆದ್ರೆ ಇಂಥ ಒಂದು ತಂಡದ ಜೊತೆ ನನ್ನನ್ನ ಫಸ್ಟ್ ಸೇರಿಸಿದ್ದು ನನ್ನ ಸ್ನೇಹಿತ ಬಾಬು ಅಂತ. ಬಾಬು ಬಂದಿದ್ದೀರ ಅನ್ಕೊಂಡಿದ್ದೀನಿ. ಬಾಬು, ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ತಂಡಕ್ಕೆ ನನ್ನನ್ನ ನೀವು ಸೇರ್ಪಡೆ ಮಾಡಿದಕ್ಕೆ. ಯಾಕಂದ್ರೆ ಅವರು ಒಳ್ಳೆ ನಿರ್ದೇಶಕ ಅಂತ ಉಳ್ಬೇಕಾದ್ರೆ ನಿರ್ದೇಶಕ ಅವರು ಒಳ್ಳೆ ನಿರ್ದೇಶಕ ಅಂತ ಕರ್ಕೊಂಡು ಒಂದು ಸೇರಿಸಿದ್ರಲ್ಲ, ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಭಟ್ರು ಸರ್ ಜೊತೆ ನಾನು ಹಿಂದೆ ನನ್ನ ಸಿನಿಮಾಗಳಿಗೆ ಹಾಡುಗಳು ಬರ್ಸ್ಕೊಂಡಿದ್ದೆ. ಅವಾಗ ಅವ್ರ ಹತ್ರ ಕುಂತು ಒಡನಾಟ, ಅವರ ಜೊತೆ ಒಂದು ಮಾತುಕತೆ ಬಹಳ ಚೆನ್ನಾಗಿರ್ತಾ ಇತ್ತು. ಸೊ ಒಂದು ಅವ್ರ ಕಥೆನ ಹ್ಯಾಂಡಲ್ ಮಾಡುವಂತ ಅವಕಾಶ ಸಿಕ್ಕಿದಾಗ ಅದು ನಿರ್ದೇಶಕನಾಗಿ ಬಹಳ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು. ಹಾಗಾಗಿ ನಾನು ಬಹಳ ಧನ್ಯನಾಗಿದ್ದೀನಿ ಅನ್ಕೊಂತೀನಿ. ಯಾಕಂದ್ರೆ ಒಬ್ಬ ನಿರ್ದೇಶಕನ ಒಂದು ಬ್ಯಾನರ್ ಅಲ್ಲಿ ಇನ್ನೊಬ್ಬ ಅವಕಾಶ ಪಡ್ಕೊಂಡು ಮಾಡೋದು, ಅದರಲ್ಲೂ ಒಂದು ಉತ್ತುಂಗದಲ್ಲಿ ಇರುವಂತ ಒಬ್ಬ ನಿರ್ದೇಶಕರ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದು ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬ್ಯಾನರ್ ಅಲ್ಲಿ ನನಗೆ ಒಂದು ಕೆಲಸ ಕೊಟ್ಟಿದ್ದಕ್ಕೆ. ಅಷ್ಟೇ ಒಂದು ಸ್ಫೂರ್ತಿಯಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದು ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋ ಒಂದು ಅಭಿರುಚಿ ಇರುವಂತ ಒಬ್ಬ ನಿರ್ಮಾಪಕರಾಗಿ ನಮ್ಮ ಸಂತೋಷ್ ಸರ್ ಮತ್ತೆ ಅವರ ದಂಪತಿ ಮೇಡಮ್ ವಿದ್ಯಾ ಅವರು. ಸೊ ಇಬ್ರು ಸಹ ಒಂದು ಒಳ್ಳೆ ಚಿತ್ರಕ್ಕೋಸ್ಕರ ಎಷ್ಟು ತುಡಿತಾ ಇಟ್ಕೊಂಡಿದ್ದಾರೆ ಅಂದ್ರೆ, ನಾನು ಈ ಒಂದು 6 ತಿಂಗಳು 7 ತಿಂಗಳಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಪ್ರತಿಯೊಂದು ಅವರ ಒಂದು ಅನುಭವಗಳನ್ನ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ. ಈ ತರ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇರಬೇಕು. ಇವರು ಸಿನಿಮಾ ಚೆನ್ನಾಗಿ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಿಟ್ರೆ ಇದುವರೆಗೂ ಬೇರೆ ಅನದರ್ ಮ್ಯಾಟರ್ಸ್ ಇವ್ರು ಮಾತಾಡೋದಿಲ್ಲ. ಯಾವ್ದೋ ಸಿನಿಮಾ ಸೋಲ್ತಿದೆ, ಯಾವ್ದೋ ಜನ ಬರ್ತಿಲ್ಲ, ಇನ್ನೊಂದು ಈ ತರದ್ದು ಟೆನ್ಷನ್ ಅವ್ರಿಗೆ ಇದುವರೆಗೂ ನಾನು ಅವ್ರ ಕಣ್ಣಲ್ಲಾಗ್ಲಿ ಭಾವನೆಯಲ್ಲಾಗ್ಲಿ ಅವ್ರ ಮಾತಲ್ಲಾಗ್ಲಿ ನೋಡೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡು ಒಂದು ಒಳ್ಳೆ ತಂಡ ಕಟ್ಟೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಕೇಳಿದ್ದು, ನಾವೇನ್ ಸಿನಿಮಾಗೋಸ್ಕರ ಏನೇನ್ ಬೇಕೋ ಅದನ್ನೆಲ್ಲವೂ ಕೇಳಿದ್ವಿ, ಅದೆಲ್ಲವೂ ಒದಗಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಮುಂದೆ ನಿಂತಿರೋ ನಿರ್ಮಾಪಕರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಅದು ನನಗೂ ಕೂಡ ಖುಷಿ ಇದೆ. ಹಾಗೆ ಇನ್ನ ಬಹಳ ಜನರ ಬಗ್ಗೆ ನಾನಿಲ್ಲಿ ಹೇಳಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ಮನು ನನಗೆ ಭಟ್ರು ಸರ್ ಜೊತೆ ಕುಂತು ಇವನೇ ಕಣಪ್ಪ ಹೀರೋ ಅಂತ. ಸೊ ಮನು ಆಕ್ಚುಲಿ ಕರ್ಕೊಂಡು ಭಟ್ರ ಹತ್ರ ಬಿಟ್ರು. ಆಮೇಲೆ ಭಟ್ರು ನನ್ಗೆ ಗೊತ್ತಪ್ಪ ರಾಮಣ್ಣ ಅಂತ ಹೇಳಿ ಮನು ಹೇಳಿದ್ರು, ರಾಮಣ್ಣ ಹಿಂಗಿರ್ತಾನೆ, ನೀನ್ ಸೆಟ್ ಆಗ್ತೀಯ, ಫಸ್ಟ್ ಇಬ್ರು ಮದುವೆ ಆಗಿ ಪ್ರೀತಿ ಮಾಡಿ ಅಂತೆಲ್ಲ. ಅವಾಗ ಭಟ್ರಿಗೆ ಹೇಳಿದ್ರೆ ಎಷ್ಟು ಪ್ರೀತಿ ಮಾಡ್ಬೇಕು ಸರ್ ಅಂದ್ರೆ, ಮುಂದೆ ಬಂದ್ರೆ ಹಾಯ್ ಬೇಡಿ, ಹಿಂದೆ ಬಂದ್ರೆ ಓದಿಬೇಡಿ ಅದು. ಸೊ ಅದೆಷ್ಟರ ಮಟ್ಟಿಗೆ ಉಳಿಸ್ಕೊಂಡ್ ಬಂದಿದ್ದೀನೋ ಗೊತ್ತಿಲ್ಲ ಸರ್. ಮನುನ ಕೇಳಿ ಆಮೇಲೆ ಪರ್ಸನಲ್ ಆಗಿ ಯಾವ ರೀತಿ ಕೆಳಗೆ ಲವ್ ಮಾಡಿದ್ರು ಅಂತ ಹೇಳ್ತೀನಿ. ಆ ರೀತಿ ಎಲ್ಲರೂ ಬಂದವರಿಗೆಲ್ಲ ಭಟ್ರು ಸರ್ ಮದುವೆ ಮಾಡಿಸ್ಬಿಡ್ತಾ ಇದ್ರು, ನೀವಿಬ್ರು ಮದುವೆ ಆದ್ರೆ ನೀವಿಬ್ರು ಲವ್ ಮಾಡುವ ಅಂತ. ಸೊ ಹಾಗಾಗಿ ಇಡೀ ತಂಡ ಒಂಥರ ಪ್ರೀತಿಯಿಂದ ಒಂದು ಒಳ್ಳೆ ಕುಟುಂಬವಾಗಿ ಚೆನ್ನಾಗಿ ಸಾಕ್ತಾ ಬಂತು. ಆಗ ನನ್ನ ಭಟ್ರು ಸರ್ ಕೊಟ್ಟಂತ ಕಥೆಗೆ ಇಸ್ಲಾವುದ್ದೀನ್ ಅವರು ಕುಂತು ಎಲ್ಲ ಮಾಡಿದಂತ ಒಂದಷ್ಟು ಸ್ಕ್ರಿಪ್ಟಿಗೆ ಸಾಥ್ ಕೊಟ್ಟಿದ್ದು ನನ್ನ ಆನಂದ್ ಪ್ರಿಯ. ಸೊ ತುಂಬಾ ಒಳ್ಳೆ ಡೈಲಾಗ್ಸ್ಗಳನ್ನ ಬರ್ಕೊಟ್ಟು, ಬಿಸಿ ಶೆಡ್ಯೂಲ್ ಅವ್ರದೇ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಅಲ್ಲಿ ಬಿಸಿ ಇದ್ರು ಕೂಡ ನನ್ನ ಟೈಮ್ಗೆ ಬಂದು ಕೆಲಸ ಮಾಡ್ಕೊಟ್ರು. ಥ್ಯಾಂಕ್ ಯು ಆನಂದ್. ಹಾಗೆ ನನ್ನ ಇಡೀ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಂಜು, ನಮ್ಮ ವಿಲೋಕ್, ಸಂತು, ವಿಜಯ್, ಇನ್ನು ನನ್ನ ಜೊತೆ ಕೆಲಸ ಮಾಡಿದಂತ ನಮ್ಮ ಕ್ಯಾಮ್ರಾಮನ್, ಇವತ್ತು ಅವ್ರು ಬರಕ್ಕಾಗಲಿಲ್ಲ, ಯಾವುದೋ ಒಂದು ಪೂಜೆ ನಿಮಿತ್ತ ಅವ್ರು ಬಂದಿಲ್ಲ. ಸೊ ತುಂಬಾ ಅದ್ಭುತವಾದಂತ ವರ್ಕರು ನಮ್ಮ ಕ್ಯಾಮ್ರಾಮನ್. ಸೊ ಅವರು ಕೂಡ ಈ ವಿಜುವಲ್ಸ್ ಇವತ್ತು ನನಗೆ ತೋರ್ಸಕ್ಕಾಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ತುಂಬಾ ಟೆಕ್ನಿಕಲ್ ಆಗಿ ಈ ಕಥೆನ ನಾವೆಲ್ಲರೂ ಏನು ಕನಸು ಕಾಣ್ತಿದೀವಿ, ಏನ್ ತೆರೆ ಮೇಲೆ ನೋಡ್ಬೇಕಂತಿದ್ವಿ, ಅದಕ್ಕೆ ಸಹಕಾರಿಯಾಗಿ ನಿಂತಂತವ್ರು ನಮ್ಮ ಮನು. ಸೊ ತುಂಬಾ ಅದ್ಭುತವಾದಂತ ಒಂದು ಪ್ಲಾನ್ ಪ್ರಕಾರ ನಮ್ಗೆ ಸಪೋರ್ಟ್ ಮಾಡ್ತಾ ಒಂದು ಛಾಯಾಗ್ರಹಣದ ಕೆಲಸದಲ್ಲಿ ಅದ್ಭುತವಾದಂತ ಕೆಲಸ ತೋರಿಸಿದ್ದಾರೆ. ಹಾಗೆ ನಾನು ಮನೋಮೂರ್ತಿ ಸರ್ ಬಗ್ಗೆ ಬರ್ತೀನಿ. ಅವರು ಭೇಟಿಯಾಗಿ, ಅವ್ರಿಗೆ ನಾನು ಯಾವತ್ತೂ ಹಾಡು ಬರ್ತಿಲ್ಲ ಅಂತ ಅವಕಾಶ ನನಗೆ ಸಿಕ್ಕಿರ್ಲಿಲ್ಲ. ಈ ಸಿನಿಮಾದಲ್ಲೂ ಅವಕಾಶ ಕೈ ತಪ್ಪಿತು ನನಗೆ. ಯಾಕಂದ್ರೆ ಭಟ್ರಿಂದ ನಾವೆಲ್ಲ ಎಲ್ಲಿ ಸಾಧ್ಯವೇ ಇಲ್ಲ ಅದು.
ಅದೇ ನಾವಲ್ಲ ಸರ್, ನಿಮ್ಮನ್ನು ನಾವೆಲ್ಲ ಇದು ಏನು ಅಲ್ಲ. ಹಾಗಾಗಿ ನನಗೆ ಗೊತ್ತದು ಈ ಸಿಚುವೇಶನ್ಗೆ ಬಟ್ಟೆ ಬರೀಬೇಕು, ಅದು ಹುಡ್ಕೊಂಡು ಹೋಗಿ ಬರ್ಸಿದೀವಿ. ಹಾಗಾಗಿ ನೀವು ನಮ್ಮ ಜೊತೆಲಿ ಇರುವಾಗ ಆಪ್ಷನ್ ತಗೊಳ್ಳೋ ಹೇಳ್ತೀವಿ, ಅವಾಗ ಚಾನ್ಸೇ ಇಲ್ಲ ಬೇರೆ ಆಪ್ಷನ್ ಅಂತ ತಗೊಳ್ಳ ಸರ್. ಹಂಗೆ ಚಾನ್ಸ್ ತಗೊಳಕ್ಕೆ ಹೋಗ್ಲಿಲ್ಲ, ನಾನೇನೋ ಬರೆದು ಟ್ರೈ ಮಾಡ್ಬೇಕು ಅಂತ. ಭಟ್ರು ಸರ್ ಬರೆದು ಅದು ಅದ್ಭುತ ಬಿಡಿ ಅನ್ನೋ ತರ ಎಲ್ರಿಗೂ ಒಂದು ಭಾವನೆ ಇತ್ತು. ಅದಕ್ಕೂ ಮೀರಿ ಸಾಲ ಕೊಟ್ರು ನಮ್ಗೆ. ಸೊ ಅದೇ ಇವತ್ತು ನೀವು ಇಲ್ಲಿ ಕೇಳಿದಂತ ಹಾಡುಗಳು. ಮನು ಸರ್ ಜೊತೆ, ಮನೋಮೂರ್ತಿ ಸರ್ ಜೊತೆ ನಾನು ಕಮ್ಯುನಿಕೇಶನ್ ಬಂದಾಗ ನನಗೆ ಆಲ್ಮೋಸ್ಟ್ ಬಹಳ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಪರಿಚಯ ಇದೆ. ಅವ್ರ ಜೊತೆ ಒಡನಾಟ ಹೇಗಿರುತ್ತೆ ಅಂದ್ರೆ ನನಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ದೆ ನಾನು. ಬನ್ನಿ ಬಾಸ್ ಹೋಗಿ ಬಾಸ್ ಆಯ್ತು ನಾಳೆ ಮಾಡೋಣ ಅಂತ. ಬಟ್ ಇಲ್ಲಿ ಶಿಸ್ತಿನ ಸಿಪಾಯಿ ನಮ್ಮ ಮನೋಮೂರ್ತಿ ಸರ್. ಅವ್ರು ಹೇಳಿದ ಟೈಮ್ಗೆ ಮಾಡೋ ಕೆಲಸ ಅಷ್ಟೇ ಶ್ರದ್ಧೆ, ಅಷ್ಟೇ ಭಕ್ತಿ, ಅಷ್ಟೇ ಡಿಸಿಪ್ಲಿನ್. ಅವ್ರ ಹತ್ರ ನಾನು ಅದನ್ನ ತುಂಬಾ ಕಲಿತಾ ಇದ್ದೀನಿ, ಕಲ್ತ್ಕೋತೀನಿ, ನೋಡ್ತಾ ಇದ್ದೀನಿ. ಸೊ ತುಂಬಾ ಕಲಿಬೇಕು ನಾವೆಲ್ಲ ಅವ್ರ ಹತ್ರ. ಅಂದ್ರೆ ಅಷ್ಟು ಡಿಸಿಪ್ಲಿನ್ ಮನುಷ್ಯನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಕ್ ಸಾಧ್ಯ ಇಲ್ಲ. ಅವ್ರು ಹೇಳಿದ ಟೈಮ್ಗೆ ಇವತ್ತು ಸಹ ಅಷ್ಟೇ ಟೈಮ್ ಕರೆಕ್ಟ್ ಆಗಿ ಇಲ್ಲಿ ಬಂದ್ರು. ಅಷ್ಟೇ ನಾವ್ ಹೇಳಿದ ಕಂಟೆಂಟ್ಸ್ ಎಲ್ಲ ಯಾವ ಟೈಮ್ ಬೇಕೋ ಕೊಟ್ಟರು. ಸಾಂಗ್ಸು ಅಷ್ಟೇ ನಾವ್ ಹೇಳಿದ ಟೈಮ್ಗೆ, ಕೇಳಿದ ಟೈಮ್ಗೆ. ಸೊ ಈ ತರ ಎಷ್ಟೋ ವಿಶೇಷಗಳಿದೆ ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು ನಾನು. ಸೊ ಕುಣಿದು ಭಾರತ ಇಡೀ ಕರ್ನಾಟಕ ಜನತೆನ ಕುಣಿಸೋರು. ಇವತ್ತು ಫಸ್ಟ್ ಟೈಮ್ ನಮ್ ಸ್ಟೇಜ್ ಮೇಲೆ ಅವರೇ ಕುಣಿದ್ರು. ಸೊ ಇವತ್ತು ನನಗೆ ಅದ್ಭುತ. ಮನು ಸರ್ ಅವ್ರನ್ನ ನಮ್ ಸ್ಟೇಜ್, ನಮ್ ಸಿನಿಮಾ, ನಮ್ ಟೀಮ್ ಎಲ್ಲ ಅವ್ರನ್ನ ಕುಣಿಸಿದ್ರು. ಅವ್ರು ಕುಣಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ತೃಪ್ತಿ ಅನ್ನೋದಿದ್ರೆ ಮಾತ್ರ ಅಲ್ಲಿ ಒಂದು ಎಂಜಾಯ್ಮೆಂಟ್ ಅನ್ನೋದು ಬರುತ್ತೆ. ಸುಮ್ಮನೆ ಕುಣಿಯಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಸಿನಿಮಾಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಬಹಳ ಟೈಮ್ ನಾನು ನಿಮ್ಗೆ ಟಾರ್ಚರ್ ಕೊಟ್ಟಿದ್ದೀನಿ. ನೀವು US ಅಲ್ಲಿ ಇದ್ದಾಗ ನಾವು ನಿಮ್ಗೆ ರಾತ್ರಿ ಅಂತ ನೋಡಲ್ಲ, ಇಲ್ಲಿ ಬೆಳಗ್ಗೆ ನಮ್ಗೆ 12 ಗಂಟೆ ಬೆಳಿಗ್ಗೆ ಅಲ್ವಾ ಅನ್ಕೊಂಡು ನೀವು ಕಾಲ್ ನೋಡಿದ್ರೆ ನೀವು ಪಾಪ ರಾತ್ರಿ ಆದ್ರೂ ಆ ಮಿಡ್ ನೈಟ್ ಅಲ್ಲಿ ನಮ್ಗೆ ರೆಸ್ಪಾಂಡ್ ಮಾಡಿದೀರಾ. ಸೊ ನಾವು ಕೇಳೋದು ಎಷ್ಟೋ ಕರೆಕ್ಷನ್ಸ್ ನ ಮಾಡ್ಕೊಟ್ಟಿರಿ. ಬೆಟರ್ ಸಾಂಗ್ ನಮ್ಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಸೊ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನು ನಮ್ಮ ಟೀಮ್, ಆರ್ಟಿಸ್ಟ್ ಟೀಮ್ ಅಂದ್ರೆ ನಮ್ಮ ತಬಲಾ ಸರ್ ಬಗ್ಗೆ ಬಹಳ ಮಾತಾಡ್ಬೇಕು. ತಬಲಾ ಸರ್ಗೆ ಇವತ್ತು ತೊಂದರೆ ಕೊಟ್ಟಿದ್ದೀನಿ. ಅವ್ರು ಶೂಟಿಂಗ್ ಅಲ್ಲಿ ಇದ್ರು, ನೀವು ಬಂದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ವಾರ್ನಿಂಗ್ ಎಲ್ಲ ಮಾಡಿದೆ. ಅದಕ್ಕೆ ಪಾಪ ರಾಮನಾರಾಯಣ ನೀವು ಸೆಟ್ ಅಲ್ಲೂ ಗುರು ಹಂಚಿ ಇಲ್ಲೂ ಗುರು ಹಂಚಿಲ್ಲಪ್ಪ ಅಂತ ಬಂದವ್ರೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್. ಎಲ್ಲ ಕೆಲಸಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದೀವಿ ಅಷ್ಟೇ. ನಾಳೆ ಸಿನಿಮಾ ನೋಡುವಾಗ ಯಾರು ನಮ್ಮನ್ನು ಬೈಬಾರ್ದು, ನಿನ್ನಿಂದ ಅವನಿಂದ ಇವ್ನು ಆಡೋದ ಅಂತ ಅನ್ಬಾರ್ದು. ಒಬ್ಬರಿಗೆ ಒಬ್ರು ಚೆನ್ನಾಗಾದ್ರು ಅಂತ ಅಂದ್ರೆ ಅದೇ ನಮಗ್ ಖುಷಿ. ಬಟ್ ತಬಲಾ ಸರ್ ಡೆಡಿಕೇಶನ್ ಇದೆಯಲ್ಲ ಬಹಳ ಖುಷಿ. ಅವ್ರು ನಾನು ಫಸ್ಟ್ ಕತೆ ಹೇಳ್ತಿದ್ದಂಗೆ ಕ್ಯಾರೆಕ್ಟರ್ಗೆ ನಾವು ತಮಟೆ ಅಂತ ಅಲ್ಲಿವರೆಗೂ ಅನ್ಕೊಂಡಿರಲಿಲ್ಲ ಕ್ಯಾರೆಕ್ಟರ್ ನೇಮು. ಇವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ತಮಟೆ ಅನ್ನೋ ಟೈಟ್ಲ್ ಫಿಕ್ಸ್ ಆಗುತ್ತೆ ಇವ್ರಿಗೆ, ಈ ಕ್ಯಾರೆಕ್ಟರ್ಗೆ. ಸೊ ಇವರು ಕ್ಯಾರೆಕ್ಟರ್ ಬಂದು ತಮಟೆ ನುಡಿಸ್ತಿರ್ತಾರೆ. ತಬಲಾ ನೀವು ಎಲ್ಲೋ ಚರ್ಮವಾದ್ಯ ಸುತ್ತಕೊಂಡಿದ್ದಾರೆ. ಬಟ್ ನಮಗೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಇದೆ. ಹಾಗೆ ಇದರಲ್ಲಿ ಬಹಳ ದೊಡ್ಡ ನಟರಿದ್ದಾರೆ. ನಮ್ಮ ಶರತ್ ಲೋಹಿತಾಶ್ವರ್ ಇರ್ಬೋದು, ಸೋನಾಲ್ ನಂತರ ಇರ್ಬೋದು. ಹಾಗೆ ನಮ್ಮ ಚಿತ್ರದ ನಾಯಕಿ ಇವತ್ತು ಬರಕ್ಕಾಗಿಲ್ಲ, ಯಾವುದೋ ಶೂಟಿಂಗ್ ಅಲ್ಲಿ ಬಿಸಿ ಇರೋದು, ಹಾಗಾಗಿ ಬರಕ್ಕಾಗಿಲ್ಲ. ಮೋಸ್ಟ್ಲಿ ಬರಬಹುದು ಇನ್ನು ಸ್ವಲ್ಪ ಹೊತ್ತಿಗೆ. ಸೊ ಅವರು ನೋನಾಗುತ್ತೆ ನನಗೆ. ಹೀಗೆ ಬಹಳಷ್ಟು ಕರಿಸುಗ್ಗು ಅವರಂತೂ ತುಂಬಾ ಅದ್ಭುತವಾದಂತಹ ಪಾತ್ರ ಇದೆ. ಸೊ ಹಾಗೆ ಆರ್ಟಿಸ್ಟ್ ಲೀಸ್ಟ್ ಒಂದು ದೊಡ್ಡ ತಂಡ ಇದೆ. ಸೊ ಸಿಕ್ಕಾಪಟ್ಟೆ ಇದೆ. ನನಗೆ ಒಂದು 50 ಜನದ ಹೆಸರು ಹೇಳ್ಬೋದು ನಾನು. ದಯವಿಟ್ಟು ಯಾರಾದ್ರೂ ಹೆಸರು ಹೇಳಿದ್ರೆ ಮರೀತಾ ಇದ್ರೆ ಬೇಜಾರಾಗಬೇಡಿ. ಇಲ್ಲಿ ಬಹಳ ಜನ ಕುಂತಿದ್ದಾರೆ. ಇವರೆಲ್ಲ ರೀಲ್ಸ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯ. ಬಟ್ ಅವರೆಲ್ಲರಿಗೂ ಒಂದೊಂದು ಪಾತ್ರಗಳನ್ನ ನಾವು ಹಾಕಿದೀವಿ. ಅದು ಡಿಮ್ಯಾಂಡ್ ಮಾಡ್ತಿತ್ತು, ಪಾತ್ರನೇ ಈಗ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿತ್ತು. ಇವಾಗ ನಮ್ಮ ದೊಡ್ಡಬಳ್ಳಾಪುರ ಮಂಜಣ್ಣ ಇರ್ಬೋದು, ನಮ್ಮ ಗಂಗಾಕ ಅವ್ರು ಇರ್ಬೋದು, ಇಂಥವ್ರಿಗೆಲ್ಲ ನಾವು ಇಲ್ಲಿ ಪಾತ್ರಗಳು ಹಾಕಿದೀವಿ. ಕೆಲವರು ನನಗೆ ಮೆಸೇಜ್ ಹಾಕಿದ್ರು, ಇವ್ರಿಗೆಲ್ಲ ಸಿನಿಮಾ ಬೇಕಿತ್ತ, ಇವ್ರಿಗೆಲ್ಲ ನೀವು ಪಾತ್ರ ಕೊಡ್ಬೇಕಿತ್ತ ಅಂತ. ಸಿನಿಮಾ ನೋಡ್ಬಿಟ್ಟು ಮಾತಾಡ್ಬೇಕು ಅಂತ ಹೇಳ್ತೀನಿ ಅವ್ರಿಗೆಲ್ಲ. ಅಂದ್ರೆ ಅವ್ರಲ್ಲೂ ಟ್ಯಾಲೆಂಟ್ ಇದೆ. ರೀಲ್ಸ್ ಬಂದಿದ ತಕ್ಷಣ, ಯೂಟ್ಯೂಬ್ ಅಲ್ಲಿ ಆಕ್ಟ್ ಮಾಡಿದ ತಕ್ಷಣ ಅವ್ರೇನು ಬೆಟ್ರೋ ಇಲ್ಲ, ಇನ್ನೊಂದೇನೋ ಟೈಮ್ ವೇಸ್ಟೋ ಇಲ್ಲ, ಅವಕಾಶಗಳು ಇಲ್ಲದೆ ಅಂತ ಅಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತೆ, ಅವರಲ್ಲೂ ಒಂದು ವಿಶೇಷತೆ ಇರುತ್ತೆ. ಅದನ್ನ ತೋರಿಸ್ಕೊಳ್ಳೋಕೆ ವೇದಿಕೆಗಳು ಬಹಳ ಇದೆ. ಸೊ ಆ ವೇದಿಕೆಗಳು ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ನನ್ನ ಸಿನಿಮಾಗೆ ಯಾರು ಬಂದು ಕೆಲಸ ಮಾಡಿದ್ರು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು, ನಮ್ಮ ಸಿನಿಮಾ ಗೆಲ್ಲಬೇಕು. ಮುಂದಿನ ದಿನಗಳಲ್ಲಿ ಈ ತರ ಇನ್ನೊಂದಷ್ಟು ಹೊಸ ತರ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆವಾಗ ದಾರಿ ಸಾಗುತ್ತೆ ಅಂತ ನಂಬಿದ್ದೀನಿ. ಸೊ ಇನ್ನ ಯಾರ ಬಗ್ಗೆ ಆದ್ರೂ ನಾನು ಮಾತಾಡೋದೇ ಮರೀತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಸಮಯ, ನಾಳೆ ಸಹ ಶೂಟಿಂಗ್ ಹೋಗ್ಬೇಕು, ಭಟ್ರದೊಂದು ಕೆಲಸಗಳಿದೆ. ಮೈನ್ ನನ್ನ ಮನದ ಕಡಲು ನಿಮ್ಮ ಚಿತ್ರತಂಡ ನಮ್ಮ ಈ ಒಂದು ವೇದಿಕೆಗೆ ಬಂದು ಸಪೋರ್ಟ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್. ನಮಗೆ ಈ ತರದ ಒಂದು ಸಪೋರ್ಟ್ ನಮ್ಮ ಚಿತ್ರರಂಗದಲ್ಲಿ ಬೆಳವಣಿಗೆ ಯಾವತ್ತಿಗೂ ಇರಬೇಕು ಅಂತ ನನ್ಗೆ ಆಸೆ ಆಗುತ್ತೆ. ಯಾಕಂದ್ರೆ ಒಂದು ಸಿನಿಮಾ ಒಂದು ಸಪೋರ್ಟ್ ಮಾಡೋದು ಅದು ಯಾವತ್ತಿಗೂ ಒಂದು ಒಳ್ಳೆ ಬೆಳವಣಿಗೆನೆ. ಅದೆಲ್ಲ ನಾವೆಲ್ಲ ಇವಾಗ ಭಟ್ರು ಸಾರ್ ಮಕ್ಕಳಿದ್ದಂಗೆ ಅವ್ರ ಬ್ಯಾನರ್ ಅಲ್ಲಿ ಹಾಕ್ತಿರುವಂತ ಸಿನಿಮಾಗಳು ಉಡಾಳ ಚಿತ್ರತಂಡ ನಿರ್ದೇಶಕ ಅಮೂಲ್ ಅವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಡಬ್ಬಿಂಗ್ ಪಾಪ ಬಿಟ್ಟು ಬಂದಿದ್ದೀರ ನಮ್ಮ ಒಂದು ಚಿತ್ರದ ಕೆಲಸಕ್ಕೆ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ನಾವೆಲ್ಲ ಒಂದೇ ಕುಲ ಅಂತ ಹೇಳುತ್ತೆ ಈ ಒಂದು ಇದೆಲ್ಲ. ನಾವೆಲ್ಲ ಒಂದೇ ಕುಲ, ಒಂದೇ ಜಾತಿ, ಒಂದೇ ಧರ್ಮ.
ಸೊ ನಾವೆಲ್ಲರೂ ಒಂದೇ ದಾರಿಯಲ್ಲಿ ನಡೀತಾ ಇದೀವಿ. ಸೊ ಭಗವಂತ ನಮ್ಗೆಲ್ಲರೂ ಒಳ್ಳೇದು ಮಾಡಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ಕೊನೆಯಲ್ಲಿ ಹೇಳಿದಂತಹ ಲೈನ್ ಇದೆಯಲ್ಲ ಸರ್, ನಿಜವಾಗ್ಲೂ ನಮ್ಮ ಮನಸ್ಸುಗಳಿಗೆ ಮುಟ್ಟುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಕಲಾವಿದರು ಯಾರಿದ್ದಾರೆ ಅವರನ್ನು ಕೂಡ ಈ ಬ್ಯಾನರ್ ನ ಸಿನಿಮಾದಲ್ಲಿ ಪಾತ್ರಗಳನ್ನಾಗಿ ಹಾಕಿಸ್ಕೊಂಡಿದ್ದೀರಾ ಸರ್. ಹ್ಯಾಟ್ಸ್ ಆಫ್ ಟು ಯು ಅಂಡ್ ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲರಿಗೂ. ಸೊ ನೀವು ನಮ್ಮನ್ನ ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಾರಂತ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ದೂರ ಎಲ್ಲೆಲ್ಲಿಂದಲೂ ಬಂದಿದ್ದೀರ ಪ್ರೀತಿಯ ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆಕರ್ಷಣೆಯಲ್ಲಿ ಬಂದಂತ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡೆ ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಉಡಾಲ ಟೀಮ್ ಮೂರು ಒಂದೇ ಸರ್, ಏನೇ ಇದ್ರು ನೀವು ಪ್ರಮೋಷನ್ ಹೇಳಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಸ್ಪಾಟ್ ಮಾಡ್ತಾರಲ್ಲ, ಮಾಡ್ಕೊಂಡು ಹೋಗೋಣ ಸರ್, ಎಲ್ಲ ಒಂದೇ ಅನ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು, ಇವಾಗ ನಾನು ಸುಮಾರು 4-5 ಸಿನಿಮಾ ಏನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ನಾವು ಚಪ್ಪಾಳೆ, ನಾವು ನಿಮ್ ಜೊತೆಗಿದ್ದೀವಿ ಅಂತ. ಕಂಗ್ರಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಬರ್ಲಿ ಮೊದಲಿಗೆ ನಮಗೆ ಬೆಟರ್ ಸರ್ ನನ್ನ ಗಾಡ್ ಫಾದರ್. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಮಾಡಿದ್ರು. ಅದ್ರ ಜೊತೆಗೆ ಯಾರಾದ್ರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನ ಪ್ರೀತಿಸ್ಬೇಕು ಅನ್ನೋದು ನಾನು ಯಾವ್ದಾದ್ರು ಒಂದು ಇದು ಮಾಡಿದಾಗ ಸಂತೋಷ್ ಸರ್, ನಮ್ಮ ವಿದ್ಯಾಕ ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸಬರಿಗೆ ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಇತ್ತಾಗಿ ಇಷ್ಟು ಸಿನಿಮಾ ಮಾಡ್ತಿರಲಿಲ್ಲ. ಅವರು ಸಿನಿಮಾ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡ್ ಆಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬಾ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಹಾಗೆ ನಾವು ವನಮೂರ್ತಿ ಸರ್ನ ಸುಮಾರು ಎಲ್ಲ ಫ್ಯಾನ್ ಇದಿರಲಿಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನ್. ಅಷ್ಟು ನಮಗೆ ಈ ಹೊಸಬ್ರಿಗೊಂದು ಅಂತ ದೊಡ್ಡವರು ಮ್ಯೂಸಿಕ್ ಮಾಡ್ತಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕಥೆಗೆ ಜೊತೆ ಕೂತ್ಕೊಂಡು ನಮ್ಮ ಇಸ್ಲಾಮುದ್ದೀನ್ ಸರ್, ಹಾಗೆ ನಮ್ಮ ಸೀನಣ್ಣ ಅವ್ರದ್ದು ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅದು ಥಿಯೇಟರ್ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದ್ರು ನಮ್ಮ ಹೊಸ ಜೊತೆಲಿ ನಮಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ನನ್ನ ಜೊತೆ ಯಾವಾಗಾದ್ರೂ ಒಂದು ಬರಬೇಕು ಅಂತ ನಾನು ಈವೆಂಟ್ ಅಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾ ಇದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೇಳಿ ಅವರು ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಸಿಕ್ಕಾಪಟ್ಟೆ ನಾವೊಂದು ಎಂಜಾಯ್ ಮಾಡಿದ್ವಿ, ಕಾಮಿಡಿ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಮಾಡಿದ್ವಿ. ಹಾಗೆ ಇನ್ನ ಪ್ರೀತಿಯ ನನ್ನ ಡೈಲಾಗ್, ನನ್ನ ಬಾಯಲ್ಲಿ ಏನಾದ್ರು ಅಷ್ಟು ಚೆನ್ನಾಗಿ ಡೈಲಾಗು ಪಂಚ ಮಾಡಿದ್ದೀನಿ ಅಂದ್ರೆ ನಮ್ಮ ಆನಂದ್ ಪ್ರಿಯ ಸರ್. ನಿಜವಾದ ದೊಡ್ಡ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಇವತ್ತು ಒಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನ ತುಂಬಾ ಹಂಗ್ ಕಾಣ್ಬೇಕು ಹಿಂಗ್ ಕಾಣ್ಬೇಕು ಅಂತ ತುಂಬಾ ಅದೇ ರೈಟಿಂಗ್ ಬೇಕು, ಇದೇ ರೈಟಿಂಗ್ ಬೇಕು ಸರ್ ಅಂತ ಏನೋ ಮೇ ಬಿ ನನ್ನ ಕಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅದನ್ನೆಲ್ಲ ತರಿಸ್ಕೊಂಡು ತುಂಬಾ ಚೆನ್ನಾಗಿ ನಮ್ಮ ವಿಡಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಗೆ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರು ಕೂರಿಸ್ಬಿಟ್ಟು ಲವ್ ಮಾಡಿ ಅಂದ್ರೆ ನಾನು ತಿಂಗಳಲ್ಲಿ ನಾನು ಹೆಂಡತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತೀನಿ ಸರ್. ನಿಜವಾಗ್ಲು ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ಟು ನಾನು ಹೆಂಡತಿ. ಅದಕ್ಕೆ ಇವ್ರು ಪಾಪ ಇವ್ರಿಗೂ ಸೇಮ್ ಡೈಲಾಗ್ ಆಗಿರುತ್ತೆ ನಮ್ಮ ಮೇ ಮನೇಲಿ ಇಲ್ಲ ಸರ್. ಪರವಾಗಿಲ್ಲ, 800 ಕಾಲ್ ಅಲ್ಲ 1000 ಕಾಲ್ ಮಾಡಿದ್ರು ಮನುಗೋಸ್ಕರ ಒಂದು ಒಳ್ಳೆ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ 1 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಸರ್ ಯಾವಾಗಲೂ ಹೇಳೋದು ಸಿನಿಮಾನ ಧ್ಯಾನ ಮಾಡ್ಬೇಕು ಅಂತ. ಸರ್ ನೀವೇನ್ ಹೇಳಿದ್ರು ಅದೇ ತರ ಭಗವಂತ ನನಗೆ ಹೇಳ್ಕೊಟ್ಟ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಲೆ ಹೋಗ್ತೀವಿ, ಜೊತೆಲೆ ಊಟ ಮಾಡ್ತೀವಿ, ನಾವು ಯಾರ ಸುದ್ದಿ ರೂಲ್ಸ್ ನಾಕ್ ಏನು ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಗಿಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸಂತೋಷ್ ಸರ್ ವಾರಕ್ಕೊಂದು 2 ಸಲ 3 ಸಲ ಯಾವಾಗಲೇ ಬಂದ್ರು ಕೂಡ ಸಿನಿಮಾ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಾ ಇರೋದು ಬರೀ ಕುಲದಲ್ಲಿ ಕೇಳೋದು ಹಿಂಗ್ ಮಾಡೋಣ, ಪ್ರಮೋಷನ್ ಹಿಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ನಾವ್ ಏನೇ ಮಾಡೋಣ ಅಂದ್ರು ಅದಕ್ಕೆ ಇಡ್ಲಿ ಹಾಕೋರು ಒಬ್ರು ಬೇಕಲ್ಲ
ಸಂತೋಷ್ ಸರ್ ಮನ್ಸು ಮಾಡಿದ್ರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದ್ರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪ್ ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ, ಅದು ಮಾಡಿದ್ರೆ ಯಾವುದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ ಗೊತ್ತಿಲ್ಲ, ಅದು ಕಣೆ ಬರ ಚೆನ್ನಾಗಿದ್ರೆ ಯಾವ ಸಾರಿ ಹೆಂಗ್ ಹಿಟ್ ಆಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯನೋ ಗೊತ್ತಿಲ್ಲ, ಆಂಟೋನಿ ಲೆಸನ್ ಸಾಂಗ್ ಆಡಿದ್ರು. ಮೊನ್ನೆ ಶ್ರೇಯಾ ಘೋಷಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಆ ವಿಷಯದಲ್ಲಿ ಮಧುಮೂರ್ತಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಶ್ರೇಯಾ ಘೋಷಲ್ ಅವ್ರನ್ನ ಹಾಡಿಗೋಸ್ಕರ ನಾವು ತುಂಬಾ ವೈಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದ್ರು ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಲ್ ಹಾಡಬೇಕು ಅಂದ್ರೆ. ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹೇಳಿದ್ರು ಮನೋಮೂರ್ತಿ ಸರ್ ಒಂದು ಹಾಡು ಹಾಡ್ಸಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜ್ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನು ನಮ್ಮ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್, ಪ್ರತಿಯೊಬ್ಬರು ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ, 24/7 ಕೆಲಸಗಳು ಮಾಡಿಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್. ಹಾಗೆ ಮತ್ತೆ ಆಗಮಿಸಿದ ಎಲ್ಲ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಶರಣ. ಕುಲದಲ್ಲಿ ಕೀಳಿಯಾದ ಚಿತ್ರದ ಹಾಡನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿ ಕಾಮಿಡಿ ಅವಾರ್ಡ್ಸ್ ವೇದಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಆಗ್ತಾ ಇದೆ. ಅಂಡ್ ನಿಮ್ ಕೈಲಿ ರಿಮೋಟ್ ಇದೆ, ನೀವು ಆನ್ ಮಾಡಿದ್ರೆ ಆ ಸಾಂಗ್ ರಿವೀಲ್ ಆಗುತ್ತೆ. 3, 2, 1 ಜೋರ್ ಚಪ್ಪಾಳೆ ಬರಲಿ ಫಾರ್ ಕುಲದಲ್ಲಿ ಕೀಳಿಯಾವುದು. ಈ ಒಂದು ತುಣುಕು ಯೂಶಲ್ ಆಗಿ ಬಟ್ ಸರ್ ಸಾಂಗ್ ಲಿರಿಕ್ಸ್ ಇದೆ ಅಂತಂದ್ರೆ ಅದೊಂಥರ ಕ್ಯೂರಿಯಾಸಿಟಿ ನಮ್ಗೆ ಎಲ್ಲರಿಗೂ. ಸೊ ಏನೋ ಒಂದು ಕ್ಯಾಚ್ ಲೈನ್ಸ್ ಅಂದ್ರೆ ಯೂತ್ ಕನೆಕ್ಟ್ ಆಗೋ ತರ ಅಂಡರ್ಕಂಡ್ ಒಂದು ಫಿಲಾಸಫಿ ಇಂಥದ್ದು ಎಲ್ಲ ಒಂದು ಮಿಕ್ಸ್ ಮಾಡಿರ್ತಾರೆ ಅವರು. ಸೊ ಎಂಟ್ರಿ ನೋಡಿ ತುಂಬಾ ಈಸಿ ಕ್ಯಾಚ್ ಆಗುವಂತ ಸಿಮ್ಕೆ ಅಂತ ಒಂದೇ ಅವರೇ ತಗೊಂಡ್ಬರ್ತಾರೆ ವರ್ಡ್. ಸೊ ಆ ತರ ತುಂಬಾ ಹಲೋ ಸರ್ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಆಲ್ ದಿ ಬೆಸ್ಟ್. ಮನೋಮೂರ್ತಿ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ನಮ್ಮ ಮನು ಅವ್ರನ್ನ ಟ್ಯಾಗ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವರು ಹೆಂಗ್ ಬೇಕಾದ್ರೂ ರೂಪಣ ಇವತ್ತೊಂದ್ ದಿವಸ 5 ರಿಲೀಸ್ ಹೊಡಿಯೋಣ, ಒಂದು ವಾರಕ್ಕೆ ಮಾಡಿ